ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋರಿಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ವಿಷಯ ರೊಮ್ಯಾನ್ಸ್. ನಿಮ್ಮ ಲವ್ ಲೈಫಲ್ಲಿ ಏನು ಆಗ್ತಾ ಇದೆ ಅದು ನಿಮ್ಮ ಸಿಚುವೇಶನ್ ಪ್ರಕಾರ ಇರುತ್ತೆ. ಸೊ ನೀವು ನಿಮ್ಮ ಫೈಲ್ಸ್ನ ನೀವು ಚೂಸ್ ಮಾಡಿದಾಗ ಆ ಸಿಚುವೇಶನ್ನ ನೀವು ತಗೊಳ್ಳಿ. ಆ ಸಿಚುವೇಶನ್ ನಿಮ್ಮದಲ್ಲ ಅಂದರೆ ನೀವು ತಗೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಸೊ ಬೇರೆ ರೀಡಿಂಗ್ಸ್ನ ನೋಡಿ. ಹಾಗೂ ಕೆರಿಯರ್, ಜಾಬ್ ಬಗ್ಗೆನೂ ನಾನಿವತ್ತು ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ರೊಮ್ಯಾನ್ಸ್, ಲವ್ ಲೈಫ್ ಹಾಗೂ ನಿಮ್ಮ ಕೆರಿಯರ್ ಆ್ಯಂಡ್ ಜಾಬ್ ಬಗ್ಗೆ ಇವತ್ತು ರೀಡಿಂಗ್ ಇನ ವಿಷಯ. ಸೊ ಶುರು ಮಾಡೋಕ್ಕೂ ಮುಂಚೆ ಈ ನಾದಾನ ಕೇಳೋಣ. ಓಕೆ, ಮೆಡಿಟೇಟ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಹಾಗೂ ಫೈಲ್ನ ಚೂಸ್ ಮಾಡಿ. ಫೈಲ್ ನಂಬರ್ 1 ಆಂಗ್ರಿ ಬರ್ಡ್ ರಬ್ಬರ್, ಫೈಲ್ ನಂಬರ್ 2 ಬ್ಲೂ ಕ್ಯಾಟಿ, ಫೈಲ್ ನಂಬರ್ 3 ಈ ಸ್ಟೋನ್ ವಿತ್ ರೆಡ್ ಹಾರ್ಟ್ಸ್. ಸೊ ನಿಮ್ಮ ಫೈಲ್ನ ನೀವು ಚೂಸ್ ಮಾಡಿ ಹಾಗೂ ನಾವು ರೀಡಿಂಗ್ನ ಶುರು ಮಾಡೋಣ. ಫೈಲ್ ನಂಬರ್ 1ರಿಂದ. ಸೊ ಆಂಗ್ರಿ ಬರ್ಡ್ಸ್ ಯಾರು ಚೂಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗ್ ನೋಡೋಣ ಯಾವ ರೀತಿಯ ಮೆಸೇಜಸ್ ಇದೆ ನಿಮ್ಮ ರೊಮ್ಯಾನ್ಸ್ ಲವ್ ಲೈಫಲ್ಲಿ ಅನ್ನೋದನ್ನು. ಓಕೆ, ಸೊ ಇಲ್ಲಿ ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ಇಲ್ಲಿ ಪಾಸ್ಟಲ್ಲಿ ನೀವು ಕೆಲವೊಂದು ಅಪೇಕ್ಷೆಗಳನ್ನು ಇಟ್ಕೊಂಡಿದ್ರಿ ಈ ಪರ್ಸನಿಂದ. ಆ್ಯಂಡ್ ಅವರಿಂದ ನಿಮ್ಮ ಅಪೇಕ್ಷೆ ಏನಿತ್ತು ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾರ ಒಂದು ಪಾಸಿಟಿವ್ ಚೇಂಜಸ್ ಆಗುತ್ತೋ ಇಲ್ವೋ ಅನ್ನೋದು. ಆ್ಯಂಡ್ ಮೇನ್ಲಿ ಇಲ್ಲಿ ನನಗೆ ಏನು ಕಾಣಿಸ್ತಾ ಇದೆ ಅಂದರೆ ದೇರ್ ಈಸ್ ಅ ಸಪರೇಷನ್. ಓಕೆ, ಸೊ ಯಾವುದೇ ರೀತಿಯ ಒಂದು ಸಪರೇಷನ್ ಇದೆ. ಓಕೆ, ತುಂಬ ದೂರ ಇರ್ಬೋದು ನೀವು. ಆ್ಯಂಡ್ ಕಮ್ಯುನಿಕೇಷನ್ ಇಲ್ಲ ತುಂಬ ಮಿನಿಮಲ್ ಕಮ್ಯುನಿಕೇಷನ್ ಇದೆ. ಆ್ಯಂಡ್ ಸಾಕಷ್ಟು ನನಗೆ ಇಲ್ಲಿ ಕಮ್ಯುನಿಕೇಷನೇ ಇಲ್ಲ ಅನ್ನೋದೇ ಇದೆ. ಆ್ಯಂಡ್ ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಈ ಒಂದು ರಿಲೇಷನ್ಶಿಪ್ ಇದೆ. ಆ್ಯಂಡ್ ಅವರು ಯಾವುದೇ ರೀತಿಯ ನಿಮ್ಮ ಪ್ರತಿ ಸ್ಟೆಪ್ಸ್ನ ತೊಗೊತಾ ಇಲ್ಲ, ನಿಮ್ಮ ಪ್ರತಿ ಲೀಪ್ ಆಫ್ ಫೇತ್ನ ತೊಗೊತಾ ಇಲ್ಲ. ಆ್ಯಂಡ್ ಅದು ನಿಮಗೆ ಸಾಕಷ್ಟು ಮನಸ್ಸಲ್ಲಿ ಗೊಂದಲಗಳನ್ನು ಮೂಡಿಸ್ತಾ ಇದೆ ಆ್ಯಂಡ್ ಸಾಕಷ್ಟು ಸ್ಟ್ರೆಸ್ಸು ಕೂಡ ಕೊಡ್ತಾ ಇದೆ. ಓಕೆ, ನೀವು ಈ ಪರ್ಸನ್ಗೋಸ್ಕರ ತುಂಬ ಪಾಸಿಟಿವ್ ಆಗಿ ವೆಯ್ಟ್ ಮಾಡ್ತಾ ಈಗ ತುಂಬ ಒಂದು ಸ್ಯಾಡ್ ಮೋಡಲ್ಲಿ ಹೋಗಿದ್ದೀರಾ. ಆ್ಯಂಡ್ ತುಂಬ ಸ್ಟ್ರೆಸ್ ತೊಗೊತಾ ಇದ್ದೀರಾ. ಸೊ ಮುಂದೆ ಏನಾಗುತ್ತೆ, ಈ ಪರ್ಸನ್ ಬರ್ತಾರೋ ಬರಲ್ವೋ, ನಮ್ಮ ರಿಲೇಷನ್ಶಿಪ್ ಮುಂದೆ ಏನಾಗುತ್ತೆ ಅನ್ನೋದು ನಿಮಗೆ ತುಂಬ ಗೊಂದಲಗಳು ತುಂಬ ಜಾಸ್ತಿ ಇದೆ, ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಏನಕ್ಕೆ ಅಂದರೆ ನಿಮ್ಮ ಹತ್ರ ಆಪ್ಷನ್ಸ್ ಜಾಸ್ತಿ ಇದೆ. ಓಕೆ, ಸೊ ನಿಮಗೆ ಕೆರಿಯರ್ ಇರ್ಬೋದು, ನಿಮ್ಮ ಒಂದು ಕ್ರಿಯೇಟಿವ್ ಲೈನ್ ಇರ್ಬೋದು, ನಿಮ್ಮ ಕೆಲಸ ಇರ್ಬೋದು, ಯಾವುದೇ ರೀತಿಯ ಒಂದು ಆಪ್ಷನ್ಸ್ ಮಧ್ಯ ನೀವು ಸಿಲುಕಿದ್ದೀರಾ. ಆ್ಯಂಡ್ ನಿಮಗೆ ಯಾವುದೇ ರೀತಿಯ ಒಂದು ಆ್ಯಕ್ಷನ್ ತೊಗೊಳಕ್ಕೆ ಆಗ್ತಿಲ್ಲ. ಸೊ ನೀವು ಈ ಒಂದು ಸಿಚುವೇಷನಿಂದ ಹೊರಗೆ ಬರಬೇಕು ಅಂದರೆ ಈ ಒಂದು ಸ್ಟ್ರೆಸ್ ಮೋಡಿಂದ ನೀವು ಹೊರಗೆ ಬರಬೇಕು. ಆ್ಯಂಡ್ ನಿಮ್ಮ ಲೈಫನ್ನು ನೀವು ಫ್ರೆಶ್ ಆಗಿ ಶುರು ಮಾಡಬೇಕು. ಸೊ ನಿಮ್ಮ ಲೈಫನ್ನು ಫ್ರೆಶ್ ಆಗಿ ಶುರು ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಕಾಯೋ ಒಂದು ಮೋಡ್ ಏನಿದೆ ಅದು ಕಂಪ್ಲೀಟಾಗಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇಟ್ ವಿಲ್ ಕಮ್ ಟು ಎ ಫುಲ್ ಸರ್ಕಲ್.
ಸೊ ಅಲ್ಲಿ ಬಂದು ಅದು ಸ್ಟಾಪ್ ಆಗುತ್ತೆ. ಸೊ ನೀವು ಅಲ್ಲಿ ಕಂಪ್ಲೀಟಾಗಿ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಏನು ನಡೀತಾ ಇದೆ, ನಿಮ್ಮ ಲವ್ ಲೈಫ್ ಏನು ನಡೀತಾ ಇದೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಂಡ್ ಅದರಿಂದ ಹೊರಗೆ ಬರಬೇಕು. ನೀವು ಯಾಕೆ ಬರಬೇಕು ಅಂದರೆ ನಿಮಗೋಸ್ಕರ ನೀವು ಹೊರಗೆ ಬರಲೇಬೇಕು. ಆ್ಯಂಡ್ ಇಟ್ ಈಸ್ ಗಿವಿಂಗ್ ಯು ಲಾಟ್ ಆಫ್ ಹೆಲ್ತ್ ಇಶ್ಯೂಸ್. ನಿಮಗೆ ಸಾಕಷ್ಟು ಅನಾರೋಗ್ಯ ಕಾಡ್ತಾ ಇದೆ. ಆ್ಯಂಡ್ ನಿಮ್ಮ ತಲೆಯಲ್ಲಿ ವಿಷಯಗಳು ತುಂಬ ಬ್ಲಾಕ್ ಮಾಡಿಟ್ಕೊಂಡಿದ್ದೀರಾ. ಓಕೆ, ಸೊ ಹಾಗಾಗಿ ನಿಮ್ಮ ಹತ್ರ ಇರೋ ಒಂದು ಸಾಕಷ್ಟು ಆಪ್ಷನ್ಸ್ನ ನೀವು ನೋಡ್ತಾ ಇಲ್ಲ. ಮುಂದೆ ತುಂಬ ಇಲ್ಯೂಷನ್ಸ್ ಇದೆ. ಓಕೆ, ನಿಮ್ಮ ಲೈಫಲ್ಲಿ ಕನ್ಫ್ಯೂಷನ್ಸ್ ಬಹಳ ಇದೆ. ಆ್ಯಂಡ್ ಅದನ್ನು ನೀವು ಕ್ಲಿಯರ್ ಅಪ್ ಮಾಡಬೇಕು. ಹೇಗೆ? ಕೆಲಸದ ಮೇಲೆ ಗಮನ ಕೊಟ್ಕೊತ ನಿಮ್ಮ ಲೈಫ್ ಮೇಲೆ, ನಿಮ್ಮ ಪ್ರೊಫೆಷ್ನಲ್ ಲೈಫ್ ಮೇಲೆ ನೀವು ಗಮನ ಜಾಸ್ತಿ ಬೇಕಾಗಿದೆ. ಆ್ಯಂಡ್ ನಾಟ್ ರಿಲೇಷನ್ಶಿಪ್. ಓಕೆ, ಈ ಒಂದು ಸಿಚುವೇಶನ್ನ ನೀವಿಲ್ಲಿ ಸ್ಟಾಪ್ ಮಾಡಬೇಕು. ಆ್ಯಂಡ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಆಮೇಲೆ ನೀವು ಡಿಸಿಷನ್ಸ್ನ ತಗೋಬೇಕಾಗಿದೆ. ಓಕೆ, ಸೊ ನೋಡೋಣ. ಸಿ ಅಗೇನ್ ಬರ್ಡನ್, ಸ್ಟಾರ್ ಆ್ಯಂಡ್ ವೀಲ್ ಆಫ್ ಫಾರ್ಚೂನ್. ಓಕೆ, ಸೊ ಈ ಒಂದು ಸಿಚುವೇಶನಿಂದ, ಈ ಬರ್ಡನ್ಸಮ್ ಸಿಚುವೇಶನಿಂದ ನೀವು ಹೊರಗೆ ಬಂದ ಮೇಲೆ ನಿಮಗೆ ಇಲ್ಲಿ ಸ್ಟಾರ್ ಕಾರ್ಡ್ ಬಂದಿದೆ. ಸೊ ನೀವು ಏನೇ ಒಂದು ಒಳ್ಳೆ ಪ್ರಯತ್ನ ಏನು ಮಾಡ್ತೀರಾ ಅದರ ಒಂದು ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಸಾಕಷ್ಟು ಹೋಪ್ಸ್ ಇದೆ ನಿಮಗೆ, ಈ ಪರ್ಸನ್ ಬಂದೇ ಬರ್ತಾರೆ ಅನ್ನೋದು. ಸೊ ಆ ಹೋಪ್ಸ್ನ ಇಟ್ಕೊಳ್ಳಿ. ಬಟ್ ನೀವು ಅದನ್ನು ತುಂಬ ನಿಮ್ಮ ಲೈಫ್ ಒಳಗೆ ತೊಗೊತಾ ಇದ್ದೀರಾ. ಓಕೆ, ಅದನ್ನು ನೀವು ಕಮ್ಮಿ ಮಾಡಿ ಆ್ಯಂಡ್ ನಿಮ್ಮ ಫೋಕಸ್ನ ಚೇಂಜ್ ಮಾಡಿ ಆ್ಯಂಡ್ ಕೆಲಸದ ಮೇಲೆ ಗಮನ ಕಂಪ್ಲೀಟಾಗಿ ಕೊಡಿ. ಓಕೆ, ಸೊ ನೀವು ಎಲ್ಲಿ ಕಂಪ್ಲೀಟಾಗಿ ಯಾವಾಗ ನೀವು ಕೆಲಸದ ಮೇಲೆ ಗಮನ ಕೊಡ್ತೀರೋ ಆಗ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗುತ್ತೆ. ಸೊ ವೀಲ್ ಆಫ್ ಫಾರ್ಚೂನ್ ಈಸ್ ನಥಿಂಗ್ ಬಟ್ ಸಮ್ ಪಾಸಿಟಿವ್ ಚೇಂಜಸ್ ಹ್ಯಾಪನಿಂಗ್. ಸೊ ನಿಮ್ಮ ಪಾಸಿಟಿವ್ ಚೇಂಜಸ್ಗೋಸ್ಕರ ನೀವೇ ಇಲ್ಲಿ ಕಾರಣಕರ್ತರಾಗ್ತೀರಾ. ಓಕೆ, ಸೊ ಲೆಟ್ ಮಿ ಸಿ ಈ ಕಾರ್ಡ್ಸ್ ಏನು ಹೇಳುತ್ತೆ ಅನ್ನೋದನ್ನು. See the 9th house, broadening your horizon either spiritually, academically or on a long journey. ಸೊ ನಿಮಗೆ ಲಾಂಗ್ ಜರ್ನಿ ಇಷ್ಟು ಹೊತ್ತು ನಾನು ಏನು ಹೇಳಿದ್ನೋ ಅದೇ ಹೇಳ್ತಾ ಇದೆ ಈ ಕಾರ್ಡು. ನಿಮ್ಮ ಲವ್ ಲೈಫ್ ಆಗಲಿ ಇಲ್ಲ ರೊಮ್ಯಾನ್ಸ್ ಬಗ್ಗೆ ಆಗಲಿ. ಓಕೆ, ಸೊ ನಿಮ್ಮ ಹತ್ರ ಸಾಕಷ್ಟು ಆಪ್ಷನ್ಸ್ ಇದೆ ಬಟ್ ನೀವು ತೊಗೊತಾ ಇಲ್ಲ. ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂದರೆ ದಯವಿಟ್ಟು ಅದರಿಂದ ಫೋಕಸ್ ತೆಗೀರಿ, ನಿಮ್ಮ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಕೊಡಿ. ಓಕೆ, ಅಲ್ಲಿ ಸಾಕಷ್ಟು ನಿಮಗೆ ಫೈನಾನ್ಷಿಯಲ್ ಗೇನ್ಸ್ ಇದೆ. ಆ್ಯಂಡ್ ಒನ್ಸ್ ನೀವು ಫೋಕಸ್ನ ಚೇಂಜ್ ಮಾಡಿದ್ರಿ, ಒನ್ಸ್ ನೀವು ನಿಮ್ಮ ಹೊರೈಸನ್ನ ಬಾರ್ಡನ್ ಅಪ್ ಮಾಡಿದ್ರಿ ಅಂದರೆ ನಿಮ್ಮ ಲಿಮಿಟ್ ಇಷ್ಟೇ ಅಂತ ನೀವೇನು ಅನ್ಕೊತಿದ್ದೀರಾ, it is not. Sky is not a limit. ಓಕೆ, ಸೊ ಸ್ಟಾರ್ ಕಾರ್ಡ್ ಬಂದಿದೆ. ನೀವೇನೇ ಒಂದು ಹೋಪ್ಸ್ ಹಾಕ್ತಿರೋ ಅದೆಲ್ಲ ಒಂದು ಪಾಸಿಟಿವ್ ರೀತಿಯಲ್ಲಿ ಚೇಂಜಸ್ ಆಗುತ್ತೆ. ಜಸ್ಟ್ ನಿಮ್ಮ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೇಮ್ ಥಿಂಗ್ ಈ ಕಾರ್ಡ್ಸು ಹೇಳ್ತಾ ಇರೋದು ನಿಮಗೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಕಾರ್ಡು ನಿಮ್ಮ ರೊಮ್ಯಾನ್ಸ್ ಹಾಗೂ ಲವ್ ಲೈಫಲ್ಲಿ ಯಾವ ರೀತಿಯ ಒಂದು ಸಜೆಷನ್ಸ್ನ ಕೊಡ್ತಾ ಇದೆ ಅನ್ನೋದನ್ನು. ಸೊ ಮ್ಯಾಗ್ನಾನಿಮಸ್ ಮೀ. ಸೊ ಮ್ಯಾಗ್ನಾನಿಮಸ್ ಮೀ ಅಂದರೆ ನಾನು. ಓಕೆ, ಸೊ ನಾನು ಅನ್ನೋದನ್ನು ನೀವು ತುಂಬ ಪಾಸಿಟಿವ್ ಆಗಿ ನಿಮ್ಮಲ್ಲಿ ಚೇಂಜಸ್ ಮಾಡ್ಕೋಬೇಕಾಗಿದೆ. ಆ್ಯಂಡ್ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಇರೋ ಒಂದು ಪಾಸಿಟಿವಿಟಿನ ನೀವು ತರಿಸ್ಕೋಬೇಕಾಗಿದೆ. ಯಾಕಂದರೆ ನಿಮ್ಮಲ್ಲಿ ಸಾಕಷ್ಟು ಪವರ್ ಇದೆ. ಓಕೆ, ಆ ಪವರನ್ನು ನೀವು ಎಲ್ಲೋ ಕಳ್ಕೊತಾ ಇದ್ದೀರಾ, ಅದನ್ನು ಕಳ್ಕೊಬೇಡಿ. ನಿಮ್ಮನ್ನು ನೀವು ತುಂಬ ಚಿಕ್ಕವರು ಅಂತ ಅಂದ್ಕೊಬೇಡಿ. ಓಕೆ, ಸೊ ನಿಮ್ಮಲ್ಲಿ ಇರೋ ಪವರ್ನ ನೀವು ಜಾಗೃತ ಮಾಡಿಸ್ಬೇಕು. ಆ್ಯಂಡ್ ಅದರಿಂದ ನೀವು ನಿಮ್ಮ ಲೈಫನ್ನು ಲೀಡ್ ಮಾಡಬೇಕಾಗಿದೆ. ಓಕೆ, ಸೊ ನೀವು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳಿತೀರಾ ಹಾಗೂ ನಿಮ್ಮ ಲೈಫಲ್ಲಿ ರೊಮ್ಯಾನ್ಸನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಮ್ಯಾಗ್ನೆಟ್ ಥರ. ಓಕೆ, ಯಾವಾಗ ನಿಮ್ಮ ಫೋಕಸ್ನ ನೀವು ಬದಲಾಯಿಸಿದಾಗ, ನಿಮ್ಮನ್ನು ನೀವು ಬದಲಾಯಿಸಿದಾಗ. ಓಕೆ, ಸೊ ಆದಷ್ಟು ನೀವು ಟ್ರುತ್ ನೋಡಿ, ಈ ಒಂದು ಸಿಚುವೇಷನಲ್ಲಿ ಸತ್ಯತೆನ ನೋಡಿ ಆ್ಯಂಡ್ ಮುಂದೆ ನಡೀರಿ. ನಿಮ್ಮ ಲೈಫಲ್ಲಿ ಯಾವ ಒಂದು ಸಿಚುವೇಶನ್ ಫೋಕಸ್ ನಿಮಗೆ ಕೇಳ್ತಾ ಇದೆಯೋ, ಡಿಟರ್ಮಿನೇಷನ್ ಕೇಳ್ತಾ ಇದೆಯೋ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಓಕೆ, ಸೊ ಎಲ್ಲರೂ ನಿಮ್ಮನ್ನು ನಿಜವಾಗ್ಲೂ ನಿಮ್ಮ ಒಂದು
ವ್ಯಕ್ತಿತ್ವನ ತುಂಬ ಚೆನ್ನಾಗಿ ಮುಂದೆ ಅರ್ಥ ಮಾಡ್ಕೊತಾರೆ ಆ್ಯಂಡ್ ನಿಮ್ಮನ್ನು ಸಲಾಮ್ ಹೊಡಿತಾರೆ ನಿಮ್ಮ ವ್ಯಕ್ತಿತ್ವಕ್ಕೆ. ಸೊ ಆ ರೀತಿಯ ಒಂದು ಮ್ಯಾಗ್ನೆಟ್ ಆಗ್ತೀರಾ ನೀವು. ಬಟ್ ನೀವು ತುಂಬ ಸ್ಟ್ರೆಸ್ ತಗೊಳ್ತಾ ಇರೋದ್ರಿಂದ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ಯು ಆರ್ ನೆಗ್ಲೆಕ್ಟಿಂಗ್ ಲಾಟ್ ಆ್ಯಂಡ್ ಲಾಟ್ ಆಫ್ ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ. ಓಕೆ, ಅದನ್ನು ನೀವು ಮಾಡಬೇಡಿ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಏಂಜಲ್ ಮೆಸೇಜಸ್ ನೋಡೋಣ. ಓಕೆ, ಏಂಜಲ್ ಮೆಸೇಜಸ್ ನಿಮ್ಮ ರೊಮ್ಯಾನ್ಸ್ ಲೈಫಿಗೆ. ಸೊ ಏನು ಹೇಳ್ತಾ ಇದೆ? ಸೊ ಅಬೆಂಡೆನ್ಸ್, ಟ್ರೂತ್ ಆಫ್ ಲಿಮಿಟ್ನೆಸ್ ಆ್ಯಂಡ್ ಪವರ್ಫುಲ್ ಕ್ರಿಯೇಟಿವ್ ಅಬಿಲಿಟೀಸ್. ಅಗೇನ್ ಇದು ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಕ್ರಿಯೇಟಿವ್ ಅಬಿಲಿಟೀಸ್ನ ನೀವು ಡೌಟ್ ಪಡಬೇಡಿ. ಓಕೆ, ಯಾವ ರೀತಿಯ ಸತ್ಯ ನಿಮಗೆ ಗೊತ್ತಿದೆಯೋ ಅದನ್ನು ನೀವು ಇಗ್ನೋರ್ ಮಾಡಿ ಆ್ಯಂಡ್ ನಿಮ್ಮ ಲೈಫನ್ನು ನೀವು ಕಂಟ್ರೋಲಿಗೆ ತಗೊಳ್ಳಿ. ಓಕೆ, ಯು ಆರ್ ಅಟ್ರಾಕ್ಟಿಂಗ್ ಆಲ್ ದಟ್ ಯು ಆರ್ ಸೀಕಿಂಗ್. ಸೊ ನಾನು ಏನು ಹೇಳಿದೆ, ನೀವು ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಮಾಡೋದ್ರಲ್ಲಿದ್ದೀರಾ. ಸೊ ಅದ್ರ ಮೇಲೆ ನೀವು ಗಮನ ಕೊಡಿ. ಓಕೆ, ಸೊ ಪವರ್ಫುಲ್ ಮ್ಯಾನಿಫೆಸ್ಟರ್, ಲಾಟ್ ಆಫ್ ಮನಿ ಹನಿ. ಸೊ ಸಾಕಷ್ಟು ದುಡ್ಡು ನಿಮ್ಮ ಲೈಫಲ್ಲಿ ಫ್ಲೋ ಆಗುತ್ತೆ ಯಾವಾಗ ನಿಮ್ಮ ಫೋಕಸ್ನ ನೀವು ಪರ್ಸ್ನಲ್ ಲೈಫಿಂದ ನಿಮ್ಮ ಪ್ರೊಫೆಷ್ನಲ್ ಲೈಫಿಗೆ ಹಾಕ್ತಿರೋ ಆವಾಗ. ಓಕೆ, ಸೊ ಆದಷ್ಟು ನೀವು ಈ ಒಂದು ವೇಟಿಂಗ್ ಏನಿದೆ ನಿಮ್ಮ ತಲೆಯಲ್ಲಿ ಬರ್ತಾರೆ ಆ ಬರ್ಡನ್ ನಿಮ್ಮ ತಲೆಯಲ್ಲಿ ಏನು ಇಟ್ಕೊಂಡಿದ್ದೀನಿ ನಿಮ್ಮ ಪರ್ಸನ್ ಬಗ್ಗೆ. ಸೊ ನಾನು ಅವ್ರ ಬಗ್ಗೆ ನೀವು ನೆಗೆಟಿವ್ ಯೋಚನೆ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಮ ಲೈಫಲ್ಲಿ ಇರೋ ನೆಗೆಟಿವಿಟಿನ ಫಸ್ಟ್ ತೆಗೀರಿ. ಅದು ನಿಮ್ಮೊಳಗಿದೆ, ಅದನ್ನು ಚೇಂಜ್ ಮಾಡಬೇಕಾಗಿರೋರು ನೀವೇ. ಓಕೆ, ಸೊ ನೆಕ್ಸ್ಟ್ ನಿಮ್ಮ ಕೆರಿಯರ್ ಹಾಗೂ ಜಾಬ್ ವಿಷಯದಲ್ಲಿ ಹೋಗೋಣ. ನಿಮ್ಮ ಕೆರಿಯರ್ ರೀಡಿಂಗ್ ನೋಡೋಣ. ಸೊ ನಿಮ್ಮ ಕೆರಿಯರ್ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸೋಣ. ಓಕೆ, ನಿಮ್ಮ ಕೆರಿಯರಲ್ಲೂ ನೀವು ಸಾಕಷ್ಟು ಡಿಸಿಷನ್ಸ್ನ ಮಾಡಬೇಕಾಗಿದೆ. ಓಕೆ, ನಿಮ್ಮ ಕೆರಿಯರ್ ಲೈಫಲ್ಲಿ ನೀವು ತುಂಬ ಸೆಟಲ್ಡ್ ಆಗಿದ್ದೀರಾ, ಇಲ್ಲ ನಿಮಗೆ ತುಂಬ ಸ್ಟ್ರೆಸ್ ಇದೆ, ನಾನು ಯಾರನ್ನು ಚಾಯ್ಸ್ ಮಾಡಬೇಕು ಅನ್ನೋದು ಇದೆ. ಓಕೆ, ಒಂದು ಕಡೆ ನಿಮಗೆ ಒಳ್ಳೆ ಕಡೆ ಸ್ಯಾಲರಿ ಸಿಗ್ತಾ ಇದೆ, ಒಂದು ಕಡೆ ನಿಮಗೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಥರ ಇನ್ನೊಬ್ಬರು ನಿಮಗೆ ಆಫರ್ ಕೊಡ್ತಾ ಇದ್ದಾರೆ. ಸೊ ಮಧ್ಯದಲ್ಲಿ ನೀವು ಇಲ್ಲಿ ಸಿಕ್ಕಾಕೊಂಡಿದ್ದೀರಾ. ನೀವು ನಿಮ್ಮ ಜಾಬಲ್ಲಿ ತುಂಬ ವೆಲ್ ಸೆಟಲ್ಡ್ ಇದ್ದೀರಾ ಆ್ಯಂಡ್ ನಿಮ್ಮ ಜಾಬ್ ನಿಮಗೆ ಗೊತ್ತಿದೆ, ನೀವು ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಿದ್ರೆ ಯಾವ ರೀತಿಯ ಒಂದು ಔಟ್ಕಮ್ ಬರುತ್ತೆ ಅಂತ ನಿಮಗೆ ಖಂಡಿತ ಗೊತ್ತಿದೆ. ಆ್ಯಂಡ್ ನಿಮಗೆ ಇಲ್ಲಿ ಮುಂದೆ ಯಾರೂ ನಿಮಗೆ ಹೆಲ್ಪ್ ಮಾಡಲ್ಲ ಅಂತಲ್ಲ, ಖಂಡಿತ ನಿಮಗೆ ಹೆಲ್ಪ್ ಸಿಗುತ್ತೆ ನಿಮ್ಮ ಒಂದು ಕೆರಿಯರ್ ಆಗಲಿ ಜಾಬ್ ವಿಷಯದಾಗಲಿ. ಸೊ ಆ ಹೆಲ್ಪನ್ನು ಕೇಳಿ ಅಷ್ಟೇ. ಇನ್ನೂ ನೀವು 2 ಆಫ್ ವಾಂಡ್ಸಲ್ಲಿ ಇದ್ದೀರಾ. ಸೊ ಲೆಟ್ ಮಿ ಕ್ಲಾರಿಫೈ 2 ಆಫ್ ವಾಂಡ್ಸ್. ಓಕೆ, ಸೊ 2 ಆಫ್ ವಾಂಡ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಇದು ನಿಮ್ಮ ಪರ್ಸ್ನಲ್ ಲೈಫಿಗೆ ಕನೆಕ್ಟ್ ಆಗ್ತಾ ಇದೆ. ಓಕೆ, ಸೊ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಡೀತಾ ಇರೋ ಕೆಲವೊಂದು ವಿಷಯಗಳು ನಿಮ್ಮ ಒಂದು ಕೆರಿಯರ್ ಆಗಲಿ ಜಾಬ್ ಆಗಲಿ ಅದನ್ನು ಎಫೆಕ್ಟ್ ಮಾಡ್ತಾ ಇದೆ. ಓಕೆ, ಸಪೋಸ್ ನಿಮಗೆ 2 ಚಾಯ್ಸ್ ಇದ್ದರೆ, ಓಕೆ, ಸೊ ಆ ಚಾಯ್ಸ್ನ ನೀವು ಮಾಡಬೇಕಾಗಿದೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ಈ ಒಂದು ಕಾರ್ಡಲ್ಲಿ ಖಂಡಿತ ಬರ್ತಾರೆ. ಏನು ತಪ್ಪು ನಡೆದಿತ್ತು ಅನ್ನೋದು ನಿಮಗೆ ಕೆಲವೊಂದು ಸತ್ಯತೆ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಆ ಸತ್ಯತೆ ಗೊತ್ತಾದಾಗ ಆ್ಯಂಡ್ ನಿಮಗೂ ಸಹ ಈ ಪರ್ಸನ್ ಬಗ್ಗೆ ಕೆಲವೊಂದು ಗೊತ್ತಾಗಿದೆ ಆ್ಯಂಡ್ ಅದರಿಂದ ನೀವು ತುಂಬ ಸ್ಟ್ರೆಸ್ ಆಗಿದ್ದೀರಾ. ಮೈಟ್ ಬಿ ನಿಮ್ಮ ಪರ್ಸನ್ ನಿಮಗೆ ಮೋಸ ಮಾಡಿರ್ಬೋದು, ಇಲ್ಲ ಏನೋ ಸುಳ್ಳು ಹೇಳಿರ್ಬೋದು ಆ್ಯಂಡ್ ಸುಳ್ಳು ಹೇಳಿ ಸಿಕ್ಕಾಕೊಂಡಿರ್ಬೋದು. ಆ್ಯಂಡ್ ಆ ರೀತಿಯಲ್ಲಿ ನಿಮ್ಮಲ್ಲಿ ಏನಾರ ಡಿಫ್ರೆನ್ಸ್ ಇರ್ಬೋದು. ಆ್ಯಂಡ್ ಈವನ್ ನಿಮ್ಮ ಕೆರಿಯರಲ್ಲೂ ಸಹ ಸಾಕಷ್ಟು ಜನ ನಿಮಗೆ ನಿಮ್ಮನ್ನು ಮೋಸ ಮಾಡಿರ್ಬೋದು ಯಾವುದೇ ರೀತಿಯಲ್ಲೂ. ಸೊ ಜಾಬ್ ಆಗಲಿ ಯಾವುದೇ ರೀತಿಯಲ್ಲೂ ನೀವು ಭಯ ಪಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಇದೆ ಆ್ಯಂಡ್ ಪೇಜ್ ಆಫ್ ಕಪ್ಸ್ ಈಸ್ ನಥಿಂಗ್ ಬಟ್ ಅ ಮೆಸೆಂಜರ್. ಸೊ ನಿಮಗೆ ಒಳ್ಳೊಳ್ಳೆ ಮೆಸೇಜಸ್ ಬರುತ್ತೆ ನಿಮ್ಮ ಜಾಬ್ ಪ್ರತಿ ಇಲ್ಲ ನಿಮ್ಮ ಕೆರಿಯರ್ ಪ್ರತಿ. ಆ್ಯಂಡ್ ಈ ಒಂದು ಸಿಚುವೇಶನ್ ಖಂಡಿತ ಸರಿ ಹೋಗುತ್ತೆ. ಓಕೆ, ಸಮ್ವನ್ ನಿಮ್ಮ ಫ್ರೆಂಡ್ ಆಗಲಿ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಲಿ ಈ ಒಂದು ಸಿಚುವೇಷನಲ್ಲಿ ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಇಫ್ ಇಟ್ ಈಸ್ ಅ ಬಿಸ್ನೆಸ್ಸಲ್ಲೂ ಎಲ್ಲ ಥರದಲ್ಲೂ ನಿಮಗೆ ಲಾಭ ಆಗೋ ಸಾಧ್ಯತೆ ಇದೆ. ಓಕೆ, ಸೊ ಯಾವುದೇ ರೀತಿಯ ಒಂದು ಟೆನ್ಷನ್ ಬೇಡ ದುಡ್ಡಿನ ಬಗ್ಗೆ. ನಿಮ್ಮ ಬಿಸ್ನೆಸ್ ಸದ್ಯಕ್ಕೆ ಕಷ್ಟ ಆಗ್ತಾಯಿದ್ರು ನೀವು ಅನ್ಕೊತಿರ್ಬೋದು ಯಾವುದೇ ರೀತಿಯ ಒಂದು ಬೆಳವಣಿಗೆ ಇಲ್ಲ ಅಂತ. ಬಟ್ ಮುಂದೆ ಒಂದು ದಿನ ಇನ್ ಫ್ಯೂಚರಲ್ಲಿ
ನಿಮಗೆ 6 ಮಂತ್ಸ್ ಟೈಮ್ ಇದೆ. ಆ 6 ಮಂತ್ಸ್ ಟೈಮ್ ಒಳಗೆ ಎಲ್ಲ ಒಂದು ಪಾಸಿಟಿವ್ ಚೇಂಜಸ್ ಆಗುತ್ತೆ. ಆ್ಯಂಡ್ ನಿಮ್ಮನ್ನು ಯಾರು ಹೆಲ್ಪಿಂಗ್ ಹ್ಯಾಂಡ್ ತೊಗೊಂಡು ಬಂದರೆ ಆ ಹೆಲ್ಪನ್ನ ನೀವು ಸ್ವೀಕಾರ ಮಾಡಿ. ಓಕೆ, ಸೊ ನೋಡೋಣ ನಿಮ್ಮ ಕೆರಿಯರ್ ವಿಷಯದಲ್ಲಿ ಯಾವ ರೀತಿಯ ಒಂದು ಸಜೆಷನ್ ಕಾರ್ಡ್ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಇದು ನಿಮ್ಮ ಕೆರಿಯರ್ ಆಗಲಿ, ಜಾಬ್ ಆಗಲಿ, ಬಿಸ್ನೆಸ್ ಆಗಲಿ, ಸೊ ಯಾವುದೇ ರೀತಿಯ ಒಂದು ನೀವು ನೋಡ್ತಾ ಇದ್ದೀರೋ ಅದಕ್ಕೋಸ್ಕರ. ಓಕೆ, ಸೊ ಲಿವಿಂಗ್ ಲಾರ್ಜ್. ಸೊ ಇಲ್ಲಿ ಲಿವಿಂಗ್ ಲಾರ್ಜ್ ಏನು ಹೇಳ್ತಾ ಇದೆ, ಇದು ನಿಮ್ಮ ಕೆರಿಯರಿಗೋಸ್ಕರ. ಓಕೆ, ಸೊ ಲಿವಿಂಗ್ ಲಾರ್ಜಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ನಿಮ್ಮ ಲೈಫನ್ನ ನೀವು ಕಿಂಗ್ ಸೈಜಲ್ಲಿ ನೋಡಿ. ಓಕೆ, ಈ ಒಂದು ಸಿಚುವೇಶನ್ನ ನೀವು ಬೇರೆ ಒಂದು ಆ್ಯಂಗಲಲ್ಲಿ ನೋಡಿ ಅನ್ನೋದು ಈ ಕಾರ್ಡಿನ ಒಂದು ಸಜೆಷನ್ ಆಗಿದೆ. ಆ್ಯಂಡ್ ನಿಮ್ಮ ಲೈಫ್ ಕಿಂಗ್ ಸೈಜ್ ನೀವು ಜೀವಿಸಬೇಕು ಅನ್ನೋದು ಈ ಕಾರ್ಡಿನ ಒಂದು ವಿವರಣೆ ನಿಮಗೆ. ಸೊ ಯಾವುದೇ ರೀತಿಯ ಒಂದು ಭಯ ಬೇಡ. ಓಕೆ, ಯಾಕಂದರೆ ನೀವು ಏನು ಭಯ ಪಡ್ತಾ ಇದ್ದೀರೋ ಅದು ಆಗೋದಿಲ್ಲ. ಸೊ ನಿಮ್ಮ ಲೈಫಲ್ಲಿ ಲಕ್ಸುರಿ ಬರುತ್ತೆ ಆ್ಯಂಡ್ ಸಾಕಷ್ಟು ಆಗೋದಿದೆ. ಆ್ಯಂಡ್ ಅದನ್ನೆಲ್ಲ ನೀವು ಅದೆಲ್ಲ ನಿಮಗೋಸ್ಕರ ಕಾಯ್ತಾ ಇದೆ. ಅದಕ್ಕೋಸ್ಕರ ನೀವು ಕೆಲಸ ಮಾಡಲೇಬೇಕಾಗಿದೆ. ನಿಮ್ಮ ಕೆರಿಯರಲ್ಲಿ ನೀವು ಈ ಎಲ್ಲ ಸಿಚುವೇಶನ್ಸ್ನ ಮೀರಿ ಮುಂದೆ ಹೋಗಬೇಕಾಗಿದೆ. ಓಕೆ, ಸೊ ನಿಮ್ಮ ಕೆರಿಯರ್ ನಿಮಗೋಸ್ಕರ ಕಾಯ್ತಾ ಇದೆ. ನೀವು ಆ ಕೆರಿಯರ್ನ ಚೂಸ್ ಮಾಡಿದ್ರಿ, ಆ ಜಾಬ್ನ ಚೂಸ್ ಮಾಡಿದ್ರಿ, ಆ ಬಿಸ್ನೆಸ್ನ ಇಂಪ್ರೂವ್ ಮಾಡೋದನ್ನು ನೀವು ಚೂಸ್ ಮಾಡಿದ್ರಿ, ಯಾರ್ದಾರ ಹೆಲ್ಪನ್ನ ತೊಗೊಳ್ಳೋದನ್ನು ಚೂಸ್ ಮಾಡಿದ್ರಿ, ಯಾವುದೇ ಒಂದು ವಿಷಯನ ಬಿಟ್ಟು ಅದನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗೋದನ್ನು ನೀವು ಯಾವಾಗ ಆಯ್ಕೆ ಮಾಡ್ಕೊತೀರೋ ಆವಾಗ ನಿಮ್ಮ ಲೈಫಲ್ಲಿ ಸಾಕಷ್ಟು ಅಬೆಂಡೆನ್ಸ್ ಬರ್ತಾ ಇದೆ. ಓಕೆ, ಸೊ ನೋಡೋಣ ಈ ಕಾರ್ಡ್ಸಲ್ಲಿ ಯಾವ ರೀತಿಯ ಒಂದು ಸಜೆಷನ್ ಬರ್ತಾ ಇದೆ ನಿಮಗೋಸ್ಕರ ಅನ್ನೋದನ್ನು. The first house, what people see and the impression you give. ಓಕೆ, ಸೊ ನಿಮ್ಮನ್ನು ಜನ ಹೇಗೆ ನೋಡ್ತಾರೆ ಅನ್ನೋದು ಬೇಡ, ನೀವು ಜನರಿಗೆ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತೀರಾ ಅನ್ನೋದು ತುಂಬ ದೊಡ್ಡ ವಿಷಯ. ಓಕೆ, ಸೊ ಜನ ನಿಮ್ಮನ್ನು ನೋಡೋ ರೀತಿ ಬೇರೆ ಥರ ಇದ್ದರು, ಸೊ ನಿಮ್ಮ ಗುಂಡಿಗೆಯಲ್ಲಿ ಯಾವ ರೀತಿಯ ಶಕ್ತಿ ಇದೆ ಅಂತ ತೋರಿಸೋದು ನಿಮ್ಮ ಕೈಯಲ್ಲಿರೋದು. ಆ್ಯಂಡ್ ಅದನ್ನು ನೀವು ತೋರಿಸಿ ಜಗತ್ತಿಗೆ. ಓಕೆ, ಸೊ ಜಗತ್ತು ನಿಮ್ಮ ಒಂದು ಕೆರಿಯರ್ ಲೈಫನ್ನು ಆಗಲಿ, ನಿಮ್ಮ ಒಂದು ಪರ್ಸ್ನಲ್ ಲೈಫನ್ನು ಆಗಲಿ ಯಾವಾಗ ನೋಡ್ತಾರೆ ಅಂದರೆ, ನೀವು ಅದರಲ್ಲಿ ತುಂಬ ಚೆನ್ನಾಗಿ ಆದಾಗ. ಓಕೆ, ನೀವಲ್ಲಿ ಸಕ್ಸಸ್ಫುಲ್ ಆದಾಗ. ಸೊ ಅದರ ಮೇಲೆ ವರ್ಕ್ ಮಾಡಿ. ಓಕೆ, ಸೊ ನಿಮ್ಮ ಏಂಜಲ್ ಮೆಸೇಜಸನ್ನು ನೋಡೋಣ ಇಲ್ಲಿ. ಸೊ ಏಂಜಲ್ ಮೆಸೇಜಸ್ ಏನು ಹೇಳ್ತಾ ಇದೆ, ನಿಮ್ಮ ಕೆರಿಯರ್ ಆಗಲಿ, ನಿಮ್ಮ ಲವ್ ಲೈಫ್ ಆಗಲಿ, ನಿಮ್ಮ ಓನ್ಲಿ ಕೆರಿಯರ್ ಲೈಫ್. ಓಕೆ, ಸೊ ಕೆರಿಯರ್ ಲೈಫ್, ಸ್ಟಾಪ್ ವರಿಂಗ್. ಓಕೆ, ಯಾವುದೇ ರೀತಿಯ ಭಯ ಬೇಡ, ಬಿಕಾಸ್ ನೀವು ರೈಟ್ ಪಾತಲ್ಲಿದ್ದೀರಾ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಮೇಲೆ ನೀವು ಗಮನ ಇಡಿ ಆ್ಯಂಡ್ ಪಾರ್ಟ್ನರ್ಶಿಪ್ ಮೇಲೆ ನೀವು ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಸೊ ಇಲ್ಲಿ ಇದು ಕೆರಿಯರ್ ಆಗಿರೋದ್ರಿಂದ ಯಾರು ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಕೊಟ್ಟು ನಿಮಗೆ ಬಿಸ್ನೆಸ್ ಮಾಡ್ತಾಯಿದ್ರೆ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ಅಂದರೆ ಖಂಡಿತ ಮಾಡಿ. ಓಕೆ, ಬಿಕಾಸ್ ಇಟ್ ಈಸ್ ಅ ಹೆಲ್ಪಿಂಗ್ ಹ್ಯಾಂಡ್ ಫಾರ್ ಯು. ಓಕೆ, ಸೊ ಗುಡ್ ಓಮನ್, ರಿಲ್ಯಾಕ್ಸ್, ಟ್ರೂತ್, ಫೇತ್ ಆರ್ ಯೂನಿವರ್ಸ್. ಸೊ ಆದಷ್ಟು ಒಳ್ಳೆಯದಾಗದಿದೆ ನಿಮಗೆ ಕೆರಿಯರಲ್ಲಿ, ಅದರ ಬಗ್ಗೆ ನೀವು ಯೋಚನೆ ಮಾಡಿ. ಆ್ಯಂಡ್ ಬೇರೆ ಯಾವುದೇ ರೀತಿಯ ಒಂದು ಭಯ ಇಟ್ಕೊಬೇಡಿ, ಮುಂದೆ ನಡೀತಾ ಹೋಗಿ. ಓಕೆ, ಸೊ ಯಾರೇ ನಿಮ್ಮನ್ನು ಕೆರಿಯರಲ್ಲಾಗಲಿ ಜಾಬಲ್ಲಾಗಲಿ ಮೋಸ ಮಾಡಿದಾರೋ ಅದನ್ನು ಬಿಟ್ಟು ನಿಮ್ಮ ಲೈಫನ್ನ ನೀವು ಮುಂದೆ ತಗೊಂಡು ಹೋಗಲೇಬೇಕು. ಬಿಕಾಸ್ ಸಮಥಿಂಗ್ ವೆರಿ ನೈಸ್ ನಿಮಗೋಸ್ಕರ ಕಾಯ್ತಾ ಇದೆ. ಓಕೆ, ತುಂಬ ಒಳ್ಳೆಯ ದಿನಗಳು ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಅದನ್ನು ಬರ್ಮಾಡ್ಕೊಳ್ಳಿ. ಓಕೆ, ಫೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ನಮಸ್ತೆ. ಫೈಲ್ ನಂಬರ್ 2, ಯಾರು ಈ ಬ್ಲೂ ಕ್ಯಾಟಿನ ಚೂಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೋಡೋಣ ನಿಮ್ಮ ರೀಡಿಂಗ್ ಯಾವ ರೀತಿ ಇದೆ ಅನ್ನೋದನ್ನು. ಸೊ ಫಸ್ಟ್ ನಿಮ್ಮ ಲವ್ ಲೈಫ್, ರೊಮ್ಯಾನ್ಸ್ ಲೈಫನ್ನು ನೋಡೋಣ. ನಿಮ್ಮ ಲೈಫಲ್ಲಿ ಯಾರು ಬರೋರಿದ್ದಾರೆ, ಇಲ್ಲ ಯಾವ ನೆಕ್ಸ್ಟ್ ಪರ್ಸನ್ ಯಾರಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಖಂಡಿತ ನೋಡೋಣ. ಓಕೆ, ಸಾಕಷ್ಟು ಜನ ಸ್ಟ್ರೆಸ್ಸಲ್ಲಿದ್ದೀರಾ. ಸೊ ನಿಮ್ಮ ಫ್ಯಾಮಿಲಿ ಲೈಫು ಚೆನ್ನಾಗಿ ಆಗ್ತಾ ಇಲ್ಲ. ಓಕೆ, ಸೊ ಆ ರೀತಿಯೂ ಕಾಣಿಸ್ತಾ ಇದೆ ನನಗಿಲ್ಲಿ. ಸೊ
King of Pentacles, Moon card, and ಓಕೆ. ಸೊ ನಿಮ್ಮ ಜಗತ್ತು ಒಬ್ಬ ವ್ಯಕ್ತಿಯ ಸುತ್ತಲೂ ಸುತ್ತಾ ಇದೆ. ಓಕೆ. ಸೊ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇಲ್ಲ ಅಂತ ನಿಮಗೆ ತುಂಬ ಮೆಂಟಲಿ ಸ್ಟ್ರೆಸ್ ಇದೆ. ಆ್ಯಂಡ್ ಆದಷ್ಟು ನೀವು ಎಲ್ಲರ ಹತ್ರನೂ ಎದುರು ಹಾಕ್ಕೊಂಡಿದ್ದೀರಾ ಈ ಪರ್ಸನ್ಗೋಸ್ಕರ. ಆ್ಯಂಡ್ ಈ ಪರ್ಸನಿಗೇ ನೀವು ಕಾಯ್ತಾ ಇದ್ದೀರಾ. ಓಕೆ. ಆ್ಯಂಡ್ ಈ ಪರ್ಸನ್ಗೋಸ್ಕರ ನೀವು ಕಾಯ್ತಾ ಇರೋದ್ರಿಂದ ನಿಮಗೆ ಸಾಕಷ್ಟು ಇಲ್ಲಿ ಮನಸ್ಸಿಗೆ ಮನಸ್ತಾಪ ಉಂಟಾಗ್ತಾ ಇದೆ. ಆ್ಯಂಡ್ ಸಾಕಷ್ಟು ನಿಮಗೆ ನೋವಾಗ್ತಾ ಇದೆ. ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ತುಂಬ ಜನ ಪಾಲಿಟಿಕ್ಸ್ ಆಡ್ತಾ ಇದ್ದಾರೆ. ತುಂಬ ಜನ ಏನೋ ಆ್ಯಂಡ್ ಈ ರಿಲೇಷನ್ಶಿಪ್ಪು ನಿಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಓಕೆ. ಪ್ಲೀಸ್ ನಿಮ್ಮ ಲೈಫಲ್ಲಿ ಯಾವ ರೀತಿಯ ಒಂದು ಕಷ್ಟ ಇದೆ ಸದ್ಯಕ್ಕೆ, ಅದನ್ನು ನೀವು ಎದುರಿಸಲೇಬೇಕಾಗಿದೆ. ಯಾಕಂದರೆ ನೀವೊಬ್ಬರೇ ಅದನ್ನು ಎದುರಿಸೋದ್ರಿಂದ ಸಾಕಷ್ಟು ಇಲ್ಲಿ ಒಬ್ಬ ಪರ್ಸನ್ ನಿಮ್ಮ ಲೈಫಲ್ಲಿ ಇಷ್ಟಕ್ಕೊಂದು ಕನ್ಫ್ಯೂಷನ್ಸ್ ಆಗಲಿ, ಇಷ್ಟಕ್ಕೊಂದು ನೋವಾಗಲಿ ನಿಮಗೆ ಕೊಟ್ಟಿದ್ದಾರೆ ಅಂದರೆ, ಆ್ಯಂಡ್ ಇನ್ ಫ್ಯೂಚರಲ್ಲೂ ನೀವು ತುಂಬಾ ಎಲ್ಲರನ್ನೂ ಕಳ್ಕೊಂಡು ಈ ಪರ್ಸನ್ಗೋಸ್ಕರ ಕಾಯ್ತಿರೋ ಇಲ್ಲ ಯಾವ ರೀತಿ ಕಾಯ್ತಿರೋ ಅಂತ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಬಟ್ ನಾನು ಕ್ಲಾರಿಫೈ ಮಾಡಬೇಕಾಗುತ್ತೆ ಕಾರ್ಡ್ಸ್ನ. ಓಕೆ. ಸೊ ರೈಟ್ ನಾವು ನಾನು ಕನ್ಫ್ಯೂಷನ್ಸ್ ಅಂತ ಹೇಳಿದೆ. ಸೊ ಕನ್ಫ್ಯೂಷನ್ಸ್ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನೀವು ಯಾವುದೇ ರೀತಿಯ ಒಂದು ಸ್ಟೆಪ್ಸ್ನ ತೊಗೊಳಕ್ಕೆ ಆಗ್ತಾ ಇಲ್ಲ ಈ ಪರ್ಸನ್ ಬಗ್ಗೆ. ಓಕೆ. ಬಟ್ ಈ ಪರ್ಸನ್ ನಿಮಗೆ ಸಾಕಷ್ಟು ಬರ್ಡನ್ ಕೊಡ್ತಾ ಇದ್ದಾರೆ, ಸಾಕಷ್ಟು ನೋವು ಕೊಡ್ತಾ ಇದ್ದಾರೆ. ಆ್ಯಂಡ್ ಅವರು ನಿಮ್ಮಿಂದ ಕದ್ದು ಮುಚ್ಚಿ ಓಡಾಡ್ತಾ ಇರ್ಬೋದು, ಇಲ್ಲ ನಿಮಗೆ ಕಾಂಟ್ಯಾಕ್ಟ್ ಮಾಡ್ದಲೇ ಇರ್ಬೋದು, ನಿಮ್ಮಿಂದ ಯಾವುದೇ ರೀತಿಯ ಒಂದು ಕಾನ್ವರ್ಸೇಷನ್ ಇಲ್ಲದೆ, ಕಮ್ಯುನಿಕೇಷನೇ ಇಲ್ಲ. ಆ್ಯಂಡ್ ಅವರು ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಎಮೋಷ್ನಲಿನೂ ಅವೈಲೇಬಲ್ ಇಲ್ಲ ಈ ಪರ್ಸನ್. ಆದರೆ ಇಲ್ಲಿ ಮೂನ್ ಕಾರ್ಡ್ ಜೊತೆ ಹೈರೋಫ್ಯಾಂಟ್ ಬಂದಿರೋದ್ರಿಂದ ಯಾವುದೇ ಒಂದು ಸಿಚುವೇಷನಲ್ಲಿ ನೀವು ಇದ್ದರೂ ಸಹ ಪ್ಲೀಸ್ ಯಾರ್ದಾರ ಒಂದು ಒಳ್ಳೆಯ ಗುರು ಇಲ್ಲ ಆಸ್ಟ್ರಾಲಜರ್ ಆಗಲಿ, ಟ್ಯಾರೋ ಕಾರ್ಡ್ ರೀಡರ್ ಆಗಲಿ, ಯಾರ ಹತ್ರನಾರ ನೀವು ಹೋಗಿ ನಿಮ್ಮ ಲೈಫಿನ ಬಗ್ಗೆ ಒಂದು ಕ್ಲಾರಿಟಿನ ತಗೊಳ್ಳಿ ಅನ್ನೋದು ಈ ಕಾರ್ಡಿನ ಒಂದು ಸೂಚನೆ ಆಗಿದೆ. ಓಕೆ. ಸೊ ಮುಂದೆ ಫ್ಯೂಚರಲ್ಲಿ ನೀವು ಇದೆಲ್ಲ ಮಾಡಿಲ್ಲ ಅಂದರೆ, ಈ ಸ್ಟೆಪ್ಸ್ ಎಲ್ಲ ನೀವು ತೊಗೊಂಡಿಲ್ಲ ಅಂದರೆ, ನೀವು ಎಲ್ಲನೂ ಒಂದು ಕಳ್ಕೊಂಡು ನೀವೊಬ್ಬರೇ ಇರೋ ಸಾಧ್ಯತೆ ಇದೆ. ಸೊ ನೀವು ಯಾವಾಗ ಒಬ್ಬ ಪರ್ಸನಿನ ನಿಮ್ಮ ಲೈಫಲ್ಲಿ ಯಾರ ಹತ್ರ ನೀವು ಅಡ್ವೈಸ್ ತೊಗೊಬೇಕು ಅಂತಿದ್ದೀರೋ, ಈ ಅಡ್ವೈಸು ಗುರುಗಳೇ ಅಂತಲ್ಲ, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ತಂದೆ ಆಗಿರ್ಬೋದು, ಯಾರನ್ನು ನೀವು ಗುರು ಸಮಾನ ಅನ್ಕೊತೀರೋ ಅವ್ರ ಹತ್ರನೂ ನೀವು ಸಜೆಷನ್ಸ್ನ ಕೇಳ್ಬೋದು. ಸೊ ನೀವು ಕೇಳಿ ಆ್ಯಂಡ್ ನಿಮ್ಮ ಫ್ಯೂಚರ್ನ ಸರಿ ಮಾಡ್ಕೊಳ್ಳಿ. ಯಾಕಂದರೆ ಫ್ಯೂಚರಲ್ಲಿ ಕಾರ್ಡು ಚೆನ್ನಾಗಿಲ್ಲ. ಓಕೆ. ಸಾಕಷ್ಟು ಜಗಳ ಆಗೋದು, ಆರ್ಗ್ಯುಮೆಂಟ್ಸ್ ಆಗೋದು, ಆ್ಯಂಡ್ ತುಂಬ ಜನ ನಿಮ್ಮ ಟ್ರಸ್ಟನ್ನ ಹಾಳು ಮಾಡೋದು, ಬೆನ್ನಿಗೆ ಚೂರಿ ಹಾಕೋ ಒಂದು ಘಟನೆಗಳು ನಡೆಯೋ ಸಾಧ್ಯತೆಗಳಿದೆ. ಆ್ಯಂಡ್ ಅದು ನಿಮಗೆ ಸಾಕಷ್ಟು ನೋವು ಕೊಡುತ್ತೆ. ಅದನ್ನು ನೀವು ಬದಲಾಯಿಸಬೇಕು ಅಂದರೆ ನಿಮಗೆ ಒಂದು ಒಳ್ಳೆ ಗುಡ್ ಅಡ್ವೈಸಿನ ಅಗತ್ಯ ಇದೆ. ಸೊ ಆ ಒಂದು ಅಡ್ವೈಸನ್ನು ನೀವು ಯಾವಾಗ ಅಳವಡಿಸ್ಕೊತೀರಾ ನಿಮ್ಮ ಲೈಫ್ ತುಂಬ ಚೆನ್ನಾಗಾಗುತ್ತೆ. ಓಕೆ. ಸೊ ಈವನ್ ಇದು ಟ್ವಿನ್ ಫ್ಲೇಮ್ ಜರ್ನಿ ತೋರಿಸುತ್ತೆ, ಆಮೇಲೆ ಮದುವೆ ತೋರಿಸುತ್ತೆ, ಆ್ಯಂಡ್ ಪ್ರಮೋಷನ್ ತೋರಿಸುತ್ತೆ, ಮನೆಯಲ್ಲಿ ಒಳ್ಳೆ ವಾತಾವರಣ ತೋರಿಸುತ್ತೆ, ಸೆಲೆಬ್ರೇಷನ್ ತೋರಿಸುತ್ತೆ. ಆ್ಯಂಡ್ ಮೇನ್ಲಿ ನಿಮ್ಮ ಲೈಫು ತುಂಬ ಚೆನ್ನಾಗಿದೆ, ನೀವು ತುಂಬ ಖುಷಿಯಾಗಿದ್ದೀರಾ ಅನ್ನೋದನ್ನು ತೋರಿಸುತ್ತೆ ಯಾವಾಗ ನೀವು ನಿಮ್ಮ ಕನ್ಫ್ಯೂಷನ್ನಿಗೆ ಅಡ್ವೈಸ್ ತಗೊಂಡಾಗ. ಓಕೆ. ಸೊ ಮತ್ತೆ ಯಾವ ರೀತಿಯ ಒಂದು ಇದಿದೆ ಅನ್ನೋದನ್ನು ನೋಡೋಣ. ಸೊ ನೀವು ಈ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದೀರಾ, ಈ ಪರ್ಸನ್ ಬರಲಿ ಅಂತ. ಸೊ ಈ ಪರ್ಸನ್ನು ಯಾವಾಗ ನೀವು ನಿಮ್ಮ ಲೈಫನ್ನು ಬದಲಾಯಿಸ್ಕೊತೀರೋ, ಈ ಪರ್ಸನ್ನು ಸಹ ಇದು ತುಂಬ ಕೆಲವರಿಗೆ, ಓಕೆ, ಎಲ್ಲರಿಗೂ ಅಲ್ಲ, ಇದು ಇಲ್ಲಿ ಮುಗ್ದಿದೆ. ಸೊ ಈ ಪರ್ಸನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬರೋಕ್ಕೆ ರೆಡಿ ಇದ್ದಾರೆ ಆ್ಯಂಡ್ ಬರ್ತಾರೆ ಕೂಡ. ಆ್ಯಂಡ್
ಬಂದಾದಮೇಲೆ ಅವರು ನಿಮಗೆ ನ್ಯೂ ಬಿಗಿನಿಂಗ್ಸ್ನ ಕೊಡ್ತಾರೆ. ಓಕೆ, ಸಾಕಷ್ಟು ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ಸ್ ಆಗುತ್ತೆ. ಆ್ಯಂಡ್ ಎಂಪ್ರೆಸ್ ಕಾರ್ಡ್ ಬಂದಿದೆ. ಸೊ ಎಂಪ್ರೆಸ್ ಕಾರ್ಡ್ ಅಗೇನ್ ಮ್ಯಾರೇಜ್ ಕಾರ್ಡ್. ಆ್ಯಂಡ್ ನಿಮ್ಮ ಮದುವೆ ಆಗಿದ್ದರೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಸೊ ನೀವು ಪ್ರೆಗ್ನೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಮೇನ್ಲಿ ಇಲ್ಲಿ ನಿಮ್ಮ ಲೈಫು ಖುಷಿಯಾಗಿರುತ್ತೆ ಆ್ಯಂಡ್ ಯಾವುದೇ ರೀತಿಯ ಒಂದು ಅಡೆತಡೆಗಳು ಇರಲ್ಲ. ಓಕೆ, ವೆನ್ ಯು ಟೇಕ್ ಮೇನ್ಲಿ ಅಡ್ವೈಸ್ ಆಫ್ ಅ ಗುರು. ಓಕೆ, ಸೊ ನೋಡೋಣ ಈ ಕಾರ್ಡಿನ ಸಜೆಷನ್ ಏನಿದೆ ನಿಮ್ಮ ಲವ್ ಲೈಫಿಗೆ ಅನ್ನೋದನ್ನು. ಓಕೆ, ಆಲ್ ಇನ್. ಸೊ ಆಲ್ ಇನ್ ಅಂದರೆ ಎಲ್ಲ ಪ್ರಶ್ನೆಗೂ ಉತ್ತರ ನಿಮ್ಮಲ್ಲಿದೆ. ಓಕೆ, ಸೊ ನೀವು ಯಾವ ರೀತಿಯ ಒಂದು ಡಿಸಿಷನ್ಸ್ನ ತೊಗೊಬೇಕು ಅಂತಿದ್ದೀರಾ, ಇಲ್ಲ ತೊಗೊಂಡಿಲ್ಲ ಅಂದ್ರೂ ಡಿಸಿಷನ್ಸೇ. ಓಕೆ, ಸೊ ನೀವು ಎಸ್ ಅಂದ್ರೂ ಡಿಸಿಷನ್ನೇ, ನೀವು ನೋ ಅಂದ್ರೂ ಡಿಸಿಷನ್ನೇ, ಎರಡೂ ಥರದಲ್ಲೂ ಅದು ಡಿಸಿಷನ್ಸೇ ಆಗೋದು. ಓಕೆ, ಸೊ ಅದನ್ನು ನೀವು ಮಾಡಬೇಕಾಗಿದೆ ಇಲ್ಲಿ ಮುಖ್ಯವಾಗಿ. ಓಕೆ, ಯಾವುದೇ ರೀತಿಯ ಒಂದು ಅಡೆತಡೆ ನೀವು ಏನು ನಿಮ್ಮಲ್ಲಿ ಇಟ್ಕೊಂಡಿದ್ದೀರಾ, ನಿಮ್ಮನ್ನು ಹೋಲ್ಡ್ ಬ್ಯಾಕ್ ಮಾಡಿದ್ದೀರಾ, ಅದನ್ನು ನೀವು ಬಿಟ್ಟು ಮುಂದೆ ನಡೀರಿ. ಆ್ಯಂಡ್ ನಿಮ್ಮ ಡ್ರೀಮ್ಸ್ನ ನೀವು ಫುಲ್ಫಿಲ್ ಮಾಡೋದನ್ನು ಯೋಚನೆ ಮಾಡಿ. ಯಾಕಂದರೆ ನಿಮ್ಮ ಮೈಲುಗಲ್ಲು ತುಂಬ ಹತ್ತಿರ ಇದೆ. ಓಕೆ, ತುಂಬ 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 ಹತ್ತಿರ ಇದೆ. ಆ್ಯಂಡ್ ನಿಮ್ಮ ಟೈಮ್ ನಿಮ್ಮನ್ನು ತುಂಬ ಚೆನ್ನಾಗಿ ಬರಮಾಡಿಸ್ಕೊಡುತ್ತೆ. ಆ್ಯಂಡ್ ಯಾವುದೇ ರೀತಿಯ ಒಂದು ಭಯ ಬೇಡ. ಆ್ಯಂಡ್ ನೀವು ಯಾವಾಗ ಸಜೆಷನ್ಸ್ ತೊಗೊತೀರಾ, ಅಡ್ವೈಸ್ ತೊಗೊತೀರಾ, ನಿಮ್ಮ ಈ ಒಂದು ಪ್ರೆಸೆಂಟ್ ಟೈಮಲ್ಲಿ ಇರೋ ಕನ್ಫ್ಯೂಷನ್ಸ್ಗೆ ಮುಂದೆ ನೀವು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಪ್ರತಿಫಲ ಸಿಗುತ್ತೆ. ಓಕೆ, ಸೊ ನೋಡೋಣ ಈ ಕಾರ್ಡ್ಸಿನ ಸಜೆಷನ್ಸ್ ಏನಿದೆ ನಿಮಗೋಸ್ಕರ ಅನ್ನೋದನ್ನು. ಓಕೆ, how you think, communicate, write, talk and travel. ವಾವ್. ಸೊ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಈ ಕಾರ್ಡ್ ಹೇಳಿರೋ ಸಜೆಷನ್ನೇ ಈ ಕಾರ್ಡು. ಸೊ ನೀವು ಯಾವ ರೀತಿ ನಿಮ್ಮ ಜೀವನನ ಮುಂದೆ ಆಗಬೇಕು, ನಿಮ್ಮ ಲೈಫ್ ಹೇಗಿರಬೇಕು ಅಂತ ಯೋಚನೆ ಮಾಡ್ತಿರೋ ಅದೇ ರೀತಿ ಬ್ರಹ್ಮಾಂಡ ನಿಮ್ಮ ಲೈಫನ್ನು ಚೆನ್ನಾಗಿ ಮಾಡುತ್ತೆ. ಯೂನಿವರ್ಸ್ ನಿಮ್ಮ ಲೈಫನ್ನು ಚೆನ್ನಾಗಿ ಮಾಡುತ್ತೆ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ಲೈಫ್ ಬಗ್ಗೆ. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ಆದಷ್ಟು ಪಾಸಿಟಿವಿಟಿ ಬರಲಿ ಅನ್ನೋದೇ ನಮ್ಮ ಪ್ರಾರ್ಥನೆ ಕೂಡ. ಓಕೆ, ಸೊ ನಿಮ್ಮ ಏಂಜಲ್ಸ್ ಯಾವ ರೀತಿಯ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮಗೆ ಅನ್ನೋದನ್ನು ನೋಡೋಣ. ನಿಮ್ಮ ಲೈಫ್ ರೊಮ್ಯಾನ್ಸ್ ಲೈಫಲ್ಲಿ ಯುವರ್ ಅವೇರ್ನೆಸ್ ಇಸ್ ಎಕ್ಸ್ಪ್ಯಾಂಡಿಂಗ್ ಆ್ಯಂಡ್ ಯುವರ್ ಕಂಪ್ಯಾಷನ್ ಈಸ್ ಡೀಪನಿಂಗ್. ಸೊ ನಿಮ್ಮ ಅವೇರ್ನೆಸ್ಸಿಗೆ ಬನ್ನಿ. ಯಾವುದು ಸರಿ, ಯಾವುದು ತಪ್ಪು, ನಾನು ಏನು ಮಾಡಬೇಕು, ನಾನು ಏನು ಮಾಡಬಾರ್ದು ಅನ್ನೋದು ಅದು ಒಂದು ಅವೇರ್ನೆಸ್. ಆ ಅವೇರ್ನೆಸ್ಸಿಗೆ ಬನ್ನಿ. ಓಕೆ, ಸೊ ಸಪೋಸ್ ನಾವು ಹೊರಗೆ ಹೋಗ್ತಾ ಇರ್ತೀವಿ, ಮೋಡ ಇದ್ದರೆ ನಾವೇನು ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಮೋಡ ಆಗಿದೆ, ಛತ್ರಿ ನಾವು ಇಟ್ಕೊಂಡು ಹೋಗೋಣ ಅಂತ ನಾವು ನಮ್ಮ ತಲೆಯಲ್ಲಿ ಯಾರಿಗೇ ಆಗಲಿ ಬಂದೇ ಬರುತ್ತೆ. ಸೊ ಅವೇರ್ನೆಸ್ನ ನಾವು ಇಟ್ಕೋಬೇಕು. ಅಕ್ಕಪಕ್ಕ ಏನು ನಡೀತಾ ಇದೆ, ನಮ್ಮ ಸಿಚುವೇಷನಲ್ಲಿ ಏನಾಗ್ತಾ ಇದೆ, ನಮ್ಮ ಪರ್ಸನ್ ನಮ್ಮ ಹತ್ರ ಯಾವ ರೀತಿ ಬಿಹೇವ್ ಮಾಡಿದ್ರು, ಅದನ್ನು ನಾನು ಯಾವ ರೀತಿ ತೊಗೊಬೇಕು ಅನ್ನೋದು ನಿಮ್ಮ ಕೈಯಲ್ಲಿದೆ. ಓಕೆ, ಸೊ ಆ ಕಂಪ್ಯಾಷನ್, ಆ ಪ್ರೀತಿ, ಆ ಸೆಲ್ಫ್ ಲವ್ ನಿಮ್ಮನ್ನು ನೀವು ಕೊಡಿ. ಯಾಕಂದರೆ ಅಗೇನ್ ರಿಲೀಸ್ ಆಲ್ ದಟ್ ಈಸ್ ಇಂಟ್ ಲವ್, ಥಾಟ್ಸ್, ಬಿಲೀವ್ಸ್ ಆ್ಯಂಡ್ ಎನರ್ಜೀಸ್. ಯಾವುದೇ ರೀತಿಯಲ್ಲೂ ನೀವು ಪ್ರೀತಿಯಾಗಲಿ, ಬೇರೆ ಒಂದು ನಿಮ್ಮ ಗಮನಕ್ಕೆ ಯಾವುದು ಬಂದಿದೆ ಸತ್ಯತೆಗಳು ಅದಾಗಲಿ, ಇಲ್ಲ ನಿಮ್ಮ ಈ ಒಂದು ಟೈಮಲ್ಲಿರೋ ಊರ್ಜೆ ಆಗಲಿ, ಅದನ್ನೆಲ್ಲ ಮಿಕ್ಸಪ್ ಮಾಡಬೇಡಿ. ಓಕೆ, ಅದನ್ನೆಲ್ಲ ಮಿಕ್ಸಪ್ ಮಾಡ್ದೇಲೆ ಒಂದೊಂದನ್ನು ಅದ್ರ ಪ್ಲೇಸ್ ಕೊಡಿ ಆ್ಯಂಡ್ ಟೈಮ್ಗೋಸ್ಕರ ಕಾಯಿರಿ ಆ್ಯಂಡ್ ಇಟ್ ವಿಲ್ ಚೇಂಜ್ ಅಂತ ಹೇಳ್ತಾ ಇದೆ. ಓಕೆ, ಸೊ ನೋಡೋಣ ನಿಮ್ಮ ಜಾಬ್ ಆಗಲಿ, ಕೆರಿಯರ್ ಆಗಲಿ, ಬಿಸ್ನೆಸ್ ಆಗಲಿ, ಸೊ ಯಾವುದ್ರ ಬಗ್ಗೆ ನೀವು ನೋಡಬೇಕಂತಿದ್ದೀರಾ ಅದರ ರೀಡಿಂಗ್ ನೋಡೋಣ ಈಗ. ಓಕೆ, ಸೊ ಕೆರಿಯರಲ್ಲಿ ನೀವು ಸಾಕಷ್ಟು ದೊಡ್ಡ ಟಫ್ ಕಾಂಪಿಟೇಟರ್ ಎಲ್ಲರಿಗೂ. ಓಕೆ, ಸೊ ಐ ಆಮ್ ಹ್ಯಾಪಿ ಅಬೌಟ್ ಯುವರ್ ಕೆರಿಯರ್ ಆರ್ ಜಾಬ್ ಆರ್ ಎನಿಥಿಂಗ್. ಸೊ ನೀವು ಯಾವುದೇ ಒಂದು ಕೆರಿಯರ್ಗೋಸ್ಕರ ಕಾಯ್ತಾ ಇರ್ಬೋದು, ಇಲ್ಲ ಜಾಬ್ ಕಾಲ್ಗೋಸ್ಕರ ಕಾಯ್ತಾ ಇರ್ಬೋದು, ಆ್ಯಂಡ್ ಸ್ಟಡೀಸ್ಗೋಸ್ಕರ ಕಾಯ್ತಾ ಇರ್ಬೋದು. ಅದೆಲ್ಲನೂ ಖಂಡಿತ ಆಗುತ್ತೆ ಆ್ಯಂಡ್ ನೀವು ಟಾಪಲ್ಲಿ ಇರ್ತೀರಾ. ಸೊ ನೀವು ಎಕ್ಸಾಮ್ಸ್ ಕಟ್ತಾ ಇದ್ದರೆ, ಇಲ್ಲ ನೀವು ಯಾವುದೇ ರೀತಿಯ ಒಂದು ಜಾಬ್ಗೋಸ್ಕರ ಇಂಟರ್ವ್ಯೂಗೋಸ್ಕರ ಕಾಯ್ತಾ ಇದ್ದರೆ, ಇಂಟರ್ವ್ಯೂ ಇಲ್ಲ ಕೊಟ್ಟು ನೀವು ಜಾಬ್ ಕಾಲ್ಗೋಸ್ಕರ ಕಾಯ್ತಾ ಇದ್ದರೆ ಖಂಡಿತ ನಿಮಗೆ ಇಲ್ಲಿ ಫೇವರ್ ಆಗುತ್ತೆ. ಓಕೆ, ಸೊ ಕೆಲವರಿಗೆ ನೀವು ಪ್ರಯತ್ನನ ಬಿಡಬೇಡಿ.
ಪ್ರಯತ್ನ ಬಿಟ್ಟಾಗ ಅದು ನಿಮಗೆ ಫಲಿಸಲ್ಲ. ಪ್ರಯತ್ನನ ಬಿಡಬೇಡಿ. ಯಾವುದೇ ಕಾರಣಕ್ಕೂ ನೀವು ಯಾವ ಒಂದು ಕೆರಿಯರ್ ಆಗಲಿ, ಜಾಬ್ಗಾಗಲಿ, ಬಿಸ್ನೆಸ್ಸಿಗಾಗಲಿ ಪ್ರಯತ್ನ ಪಡ್ತಾ ಇದ್ದೀರೋ ಅದು ಖಂಡಿತ ಒಂದು 6 ಮಂತ್ಸ್ ಟೈಮ್ ಇದೆ ನಿಮಗೆ. 6 ಮಂತ್ಸ್ ಒಳಗೆ ಆದಷ್ಟು ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ. ಓಕೆ, ಸೊ ನೀವು ಟ್ರಾವೆಲ್ ಮಾಡ್ಬೋದು, ಓದೋಕ್ಕಾಗಲಿ, ಜಾಬಿಗಾಗಲಿ, ಯಾವುದೇ ರೀತಿಯ ಒಂದು ಟ್ರಾವೆಲು ಕಾಣಿಸ್ತಾ ಇದೆ. ಬಟ್ ಖಂಡಿತ ನಿಮಗೆ ಪಾಸಿಟಿವ್ ಚೇಂಜಸ್ ಬರುತ್ತೆ. ಓಕೆ, ಸೊ ಲೆಟ್ ಮೀ ಸಿ ಮತ್ತೇನಿದೆ ಅನ್ನೋದನ್ನು. ಓಕೆ, ಸೊ ಗ್ರೇಟ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ನಿಮ್ಮ ಕೆರಿಯರ್ ಲೈಫಲ್ಲಿ, ಜಾಬಲ್ಲಿ. ಸಮ್ಟೈಮ್ಸ್ ನೀವೇನು ಮಾಡ್ತೀರಾ ಅಂದರೆ ಇದು ತುಂಬ ಕಮ್ಮಿ ಜನಕ್ಕೆ. ಓಕೆ, ಇನ್ನು ಕೆಲವರಿಗೆ ಇಲ್ಲಿ ಏನಿದೆ ಅಂದರೆ ನಿಮ್ಮ ಕೆರಿಯರ್ ಆಗಲಿ, ಜಾಬ್ ಆಗಲಿ ಕೆಲವೊಂದು ಟ್ರಾನ್ಸ್ಫಾರ್ಮೇಷನ್ ಆಗಲಿದೆ. ಓಕೆ, ಕೆಲವೊಂದು ಚೇಂಜಸ್ನ ನಿಮ್ಮ ಲೈಫಲ್ಲಿ ನೀವು ನೋಡ್ತೀರಾ. ಆ್ಯಂಡ್ ಆ ಚೇಂಜಸ್ ನಿಮಗೆ ಸಾಕಷ್ಟು ಒಳ್ಳೇದು ಮಾಡುತ್ತೆ. ಆ್ಯಂಡ್ ನೀವು ಇಲ್ಲಿ ಇನ್ನರ್ ವಾಯ್ಸ್, ನಿಮ್ಮ ಒಳಗಿನ ಒಂದು ಮಾತೇನಿದೆ ಅದನ್ನು ನೀವು ಕೇಳಬೇಕಾಗಿದೆ. ನಿಮ್ಮ ಜಾಬ್ ಆಗಲಿ, ನಿಮ್ಮ ಒಂದು ಕೆರಿಯರ್ ಆಗಲಿ, ಯಾವುದೇ ರೀತಿಯಲ್ಲಿ. ಯಾಕಂದರೆ ಆ ಒಂದು ಜಾಗದಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಒಳ್ಳೆ ರೀತಿಯಲ್ಲಿ ಏನೂ ಆಗ್ತಾ ಇಲ್ಲ ನಿಮ್ಮ ಲೈಫಲ್ಲಿ. ಓಕೆ, ಹಾಗಾಗಿ ನೀವು ಆ ಒಂದು ಸಿಚುವೇಶನಿಂದ ನೀವು ಹೊರಗೆ ಬರಬೇಕಾಗಿದೆ. ಸಾಕಷ್ಟು ಜನ ನಿಮ್ಮ ಜೊತೆ ಜಗಳ ಆಡೋದಾಗಲಿ, ನಿಮಗೆ ಕಾಂಪಿಟೇಷನ್ ಕೊಡೋದಾಗಲಿ ಆ ರೀತಿ ಮಾಡ್ತಾ ಇರ್ಬೋದು ಪಾಸ್ಟಲ್ಲಿ. ಆ್ಯಂಡ್ ಅದನ್ನು ನೀವೇನು ಮಾಡ್ತಿದ್ದೀರಾ ಅಂದರೆ ಅದನ್ನು ನೀವು ಫುಲ್ ಸ್ಟಾಪ್ ಹಾಕ್ತಿದ್ದೀರಾ. ಓಕೆ, ಫುಲ್ ಸ್ಟಾಪ್ ಹಾಕ್ತಾ ಇದ್ದೀರಾ. ಆ್ಯಂಡ್ ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಅದರಿಂದ ಹೊರಗೆ ಬಂದು ನಿಮ್ಮ ಲೈಫನ್ನು ನೀವು ತುಂಬ ಚೆನ್ನಾಗಿ ಸಮಾಧಾನವಾಗಿ ಇಟ್ಕೊಳ್ತಾ ಇದ್ದೀರಾ. ಸೊ ಯಾರೇ ಏನೇ ಹೇಳಿದ್ರು ಮಾಡಿದ್ರು ಅದನ್ನು ನೀವು ಫೋಕಸ್ ಮಾಡ್ತಾ ಇಲ್ಲ. ಸೊ ನಿಮ್ಮ ಫೋಕಸ್ಸು ನಿಮ್ಮ ಮೇಲಿದೆ ಆ್ಯಂಡ್ ನಿಮ್ಮ ಜಾಬ್ ಮೇಲಿದೆ ಅಷ್ಟೇ. ಸೊ ಆ ರೀತಿಯ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಿಗೆ ನೀವು ತಂದ್ಕೊಳ್ತಾ ಇದ್ದೀರಾ. ಓಕೆ, ಸೊ ನೋಡೋಣ ಈ ಒಂದು ಸಜೆಷನ್ ಕಾರ್ಡ್ ಏನು ಹೇಳ್ತಾ ಇದೆ ನಿಮ್ಮ ಕೆರಿಯರಿನ ಬಗ್ಗೆ. ಓಕೆ, ಬ್ರ್ಯಾಂಡ್ ಸ್ಪಾರ್ಕ್ಲಿಂಗ್ ನ್ಯೂ ಅಂತ ಬರ್ತಾ ಇದೆ. ಓಕೆ, ಸೊ ಬ್ರ್ಯಾಂಡ್ ಸ್ಪಾರ್ಕ್ಲಿಂಗ್ ನ್ಯೂ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದೆ ಅಂದರೆ ನೀವು ಸ್ಪಾರ್ಕಲ್ ಆಗ್ತಾ ಇದ್ದೀರಾ. ಅಂದರೆ ನೀವು ಒಂದು ತಾರೆ ಥರ ಮಿಂಚೋರಿದ್ದೀರಾ. ಅದ್ರ ಬಗ್ಗೆ ನೀವು ಗಮನ ಕೊಡಿ. ನಿಮ್ಮ ಕೆರಿಯರ್ ಆಗಲಿ, ನಿಮ್ಮ ಜಾಬ್ಗಾಗಲಿ, ಇಲ್ಲ ನಿಮ್ಮ ಬಿಸ್ನೆಸ್ ಬಗ್ಗೆ ಆಗಲಿ. ಓಕೆ, ಯಾವುದೇ ರೀತಿಯ ಒಂದು ಗಟ್ಟಿ ಇದೆ ಹಾಗೆ ಆಗೋದು ನನಗೆ ಗೊತ್ತಿದೆ ಅಂತ ನೀವು ಅನ್ಕೊಬೇಡಿ. ಬಿಕಾಸ್ ದಿಸ್ ಈಸ್ ಅ ಟ್ರಾನ್ಸ್ಫಾರ್ಮೇಷನ್. ಓಕೆ, ಟ್ರಾನ್ಸ್ಫಾರ್ಮೇಷನ್ ಹೇಗಿರುತ್ತೆ ಅಂದರೆ ಅದು ನೀವೇನು ಅಂದ್ಕೊಂಡಿದ್ದೀರಾ ಅದರ ವಿರುದ್ಧವಾಗಿರುತ್ತೆ. ಓಕೆ, ಸೊ ಯಾವುದೇ ರೀತಿಯ ಒಂದು ಭಯ ಬೇಡ ನಿಮಗೆ. ನಿಮ್ಮ ಗೋಲ್ಸನ್ನು ನೀವು ಅಚೀವ್ ಮಾಡೋದ್ರಲ್ಲಿ ನಿಮಗೆ ಭಯ ಬೇಡ. ಆ್ಯಂಡ್ ಆ ಟ್ರಾನ್ಸ್ಫಾರ್ಮೇಷನ್ ನಿಮಗೆ ಒಳ್ಳೆ ರೀತಿಯಲ್ಲಿ ಒಂದು ರೈಟ್ ಪಾತಲ್ಲಿ ಕರ್ಕೊಂಡು ಹೋಗುತ್ತೆ. ಓಕೆ, ಈ ನಿಮ್ಮ ಲೈಫು ಯಾವುದೇ ರೀತಿಯ ಒಂದು ಯಾವುದೇ ರೀತಿಯಲ್ಲೂ ವಿಚಿತ್ರ ಅನಿಸಲ್ಲ ನಿಮಗೆ, ಪರ್ಫೆಕ್ಟ್ ಅನಿಸುತ್ತೆ. ಓಕೆ, ವೆನ್ ಯು ಹಿಯರ್ ಈ ಟ್ರಾನ್ಸ್ಫಾರ್ಮೇಷನ್ನ ತರ್ತೀರಾ ಆ್ಯಂಡ್ ನಿಮ್ಮ ಇನ್ನರ್ ವಾಯ್ಸ್ನ ಕೇಳ್ತೀರಾ, ಯಾರೇನು ಹೇಳ್ತಾರೋ ಏನು ಬಿಡ್ತಾರೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ವೋ, ದೇರ್ ಈಸ್ ಸಮಥಿಂಗ್ ವೆರಿ ವೆರಿ ಗುಡ್ ಫಾರ್ ಯು. ಓಕೆ, ಸೊ ನಿಮ್ಮ ಒಂದು ಸೆಲ್ಫ್ ಲವ್ನ ನೀವು ಜಾಸ್ತಿ ಮಾಡ್ಕೊಬೇಕಾಗತ್ತೆ. ನಿಮ್ಮನ್ನು ನೀವು ಪಾಸಿಟಿವ್ ಹೇಳ್ಕೊಬೇಕಾಗತ್ತೆ. ಇಲ್ಲ, ನಾನು ಇದನ್ನು ಮಾಡ್ತೀನಿ, ಹೌದು ನಂದಿದು ಗೋಲು, ಅದನ್ನು ನಾನು ಅಚೀವ್ ಮಾಡ್ತೀನಿ. ಈಗ ನನಗೆ ಕಷ್ಟ ಆಗ್ತಾ ಇರ್ಬೋದು, ಬಟ್ ನಾನು ರೆಸ್ಟ್ ತೊಗೊತೀನಿ ಆ್ಯಂಡ್ ನೆಕ್ಸ್ಟ್ ಡೇ ನಾನು ಆದಷ್ಟು ರೆಸ್ಟ್ ತೊಗೊಂಡು ಮುಂದೆ ನಡೀತೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ಓಕೆ, ಆ್ಯಂಡ್ ಜಸ್ಟ್ ನಿಮ್ಮ ನೀವು ಎಷ್ಟು ಪಾಪ್ಯುಲರ್ ಆಗ್ತೀರಾ ಅಂತ ನೀವು ಜಸ್ಟ್ ವೇಟ್ ಆ್ಯಂಡ್ ವಾಚ್ ಮಾಡಬೇಕಾಗಿದೆ ಇಲ್ಲಿ ಅಷ್ಟೇ. ಓಕೆ, ಸೊ ನೆಕ್ಸ್ಟು ನಿಮ್ಮ ಕೆರಿಯರಿಗೆ ಈ ಕಾರ್ಡ್ಸ್ ಏನಿದೆ ಸೂಚನೆ ಅನ್ನೋದನ್ನು ನೋಡೋಣ. Aries, the energy around you is dynamic and spontaneous, crusading, impulsive action is likely. ಸೊ ಯಾವುದೇ ರೀತಿಯಲ್ಲಿ ಒಂದು ರ್ಯಾಶ್ ಡಿಸಿಷನ್ಸ್ನ ತಗೋಬೇಡಿ, ಕೋಪದಲ್ಲಿ ಡಿಸಿಷನ್ಸ್ನ ತಗೊಬೇಡಿ. ಓಕೆ, ಸೊ ದಯವಿಟ್ಟು ನೀವು ಯಾವುದೇ ಡಿಸಿಷನ್ಸ್ನ ತಗೊತೀರಾ ಅದನ್ನು ತುಂಬ ಹುಷಾರಾಗಿ ಡಿಸಿಷನ್ಸ್ನ ತಗೊಳ್ಳಿ. ರ್ಯಾಶ್ ಡಿಸಿಷನ್ಸ್ನ ತಗೊಳ್ಳಿಕ್ಕೆ
ಹೋಗಬೇಡಿ. ಓಕೆ, ಸೊ ಏಂಜಲ್ಸಿನ ಸೂಚನೆ ನಿಮ್ಮ ಕೆರಿಯರ್, ಜಾಬ್, ಲೈಫಿಗೆ. ಸೊ ಸ್ಟಾಪ್ ವರಿಂಗ್. ಯಾವುದೇ ರೀತಿಯ ಭಯ ಬೇಡ, ಯಾವುದೇ ರೀತಿಯ ಯಾಕಂದರೆ ನೀವು ರೈಟ್ ಪಾತಲ್ಲಿ ಇದ್ದೀರಾ. ಸೊ ನಿಮ್ಮ ರಿಲೇಷನ್ಶಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ನಿಮ್ಮ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ರಿಲೇಷನ್ಶಿಪ್ಪಿಗೆ ಯಾವಾಗ ಕಾನ್ಸಂಟ್ರೇಟ್ ಮಾಡಬೇಕೋ, ಟೈಮ್ ಕೊಡಬೇಕೋ ಆವಾಗ ಕೊಡಿ. ಆ್ಯಂಡ್ ಜಾಬಿಗೆ ಯಾವಾಗ ಕೊಡಬೇಕು, ಕೆರಿಯರಿಗೆ ಯಾವಾಗ ಕೊಡಬೇಕು ಕೊಡಿ. ಸೊ ಜಸ್ಟ್ ಟ್ರಸ್ಟ್ ಆ್ಯಂಡ್ ಫೇತ್ ಯೂನಿವರ್ಸ್. ಓಕೆ, ಸೊ ಜಸ್ಟ್ ನಿಮ್ಮ ಫೇತನ್ನ ನೀವು ಇಟ್ಕೊಳ್ಳಿ. ತುಂಬ ಇಂಪಲ್ಸ್ ಆಗಬೇಡಿ. ತುಂಬ ನಿಮ್ಮಲ್ಲಿ ಸಿಟ್ಟು ಕೋಪ ಇದ್ದರೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಆ ಸಿಟ್ಟು ಕೋಪದಲ್ಲಿ ನೀವು ಕೆಲವೊಂದು ರ್ಯಾಶ್ ಡಿಸಿಷನ್ಸ್ ತೊಗೋಬೇಕಾಗತ್ತೆ ಆ್ಯಂಡ್ ನೀವು ಪೇ ಮಾಡಬೇಕಾಗತ್ತೆ. ಓಕೆ, ಸೊ ಪ್ಲೀಸ್ ನಿಮ್ಮನ್ನು ನೀವು ಸಮಾಧಾನವಾಗಿ ಇಟ್ಕೊಳ್ಳಿ, ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಪಾಯಿಂಟ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ನಮಸ್ತೆ. ಪಾಯಿಂಟ್ ನಂಬರ್ 3 ಯಾರು ಈ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ನಿಮ್ಮ ರೊಮ್ಯಾನ್ಸ್ ಆಗಲಿ, ಲವ್ ಲೈಫ್ ಆಗಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿಯ ಒಂದು ಸಿಚುವೇಶನ್ ಇದೆ ಅದರ ಮೇಲೆ ಗಮನ ಕೊಡೋಣ. ಓಕೆ, ಸೊ ಕಿಂಗ್ ಆಫ್ ಕಪ್ಸ್, ಸನ್ ಕಾರ್ಡ್ ಆ್ಯಂಡ್ 4 ಆಫ್ ಸಾರ್ಡ್ಸ್. ಓಕೆ, ಕ್ಲಾರಿಫೈ. ಕಿಂಗ್ ಆಫ್ ಕಪ್ಸ್, ಸನ್ ಕಾರ್ಡ್ ಆ್ಯಂಡ್ 6 ಆಫ್ ಸಾರ್ಡ್ಸ್. ಓಕೆ, ಸೊ ಈ ಪರ್ಸನ್ ನಿಮಗೆ ಮೋಸ ಮಾಡಿದ್ದಾರೆ. ಓಕೆ, ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಾರೆ. ನಿಮ್ಮನ್ನು ತುಂಬ ದಿನ ಅವರು ನಿಮ್ಮನ್ನು ಇಗ್ನೋರ್ ಮಾಡಿದ್ದಾರೆ. ನಿಮ್ಮ ಯಾವುದೇ ಮಾತನ್ನು ಕೇಳಲಿಲ್ಲ, ಇಲ್ಲ ವಿನಾಕಾರಣ ನಿಮ್ಮನ್ನು ದೂಷಿಸಿದ್ದಾರೆ. ಆ್ಯಂಡ್ ಈಗಲೂ ಸಹ ನೀವು ಪಾಸಿಟಿವ್ ರೀತಿಯಲ್ಲಿ ಇಲ್ಲ. ನೀವು ತೋರಿಸ್ತೀರಾ ಅಷ್ಟೇ ಎಲ್ಲರಿಗೂ, ನಾನು ಖುಷಿಯಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ತಾ ಇದ್ದೀರಾ, ಬಟ್ ಇಲ್ಲ. ಓಕೆ, ಆ್ಯಂಡ್ ಆ ಒಂದು ಸಿಚುವೇಶನು ನೀವು ಹೊರಗೆ ಬರಬೇಕು. ಬಿಕಾಸ್ ಆ ಸಿಚುವೇಶನಿಂದ ನೀವು ಹೊರಗೆ ಬರಲಿಲ್ಲ ಅಂದರೆ ನೀವು ಅಗೇನ್ 4 ಆಫ್ ಸಾರ್ಡ್ಸಿನ ಒಂದು ಸಿಚುವೇಶನಿಗೆ ಹೋಗ್ತೀರಾ. ಆ್ಯಂಡ್ ಸಾಕಷ್ಟು ಅಲ್ಲಿ ನೀವು ಈಗಲೂ ಸಹ ರೆಸ್ಟ್ ತಗೋಬೇಕು ಆ್ಯಂಡ್ ಈ ಡಿಸಿಷನ್ಸ್ನ ನೀವು ಮಾಡಬೇಕಾಗಿದೆ. ಈ ಸ್ಟ್ರೆಸ್ಸಿಂದಾಗಲಿ, ಈ ನೋವಿಂದ ಆಗಲಿ ನೀವು ವಾಕವೇ ಮಾಡಬೇಕಾಗಿದೆ ಆ್ಯಂಡ್ ರೆಸ್ಟು ತಗೋಬೇಕಾಗಿದೆ. ಬಟ್ ದೇರ್ ಈಸ್ ಅ ಪಾಸಿಟಿವ್. ಈಗ ಸದ್ಯಕ್ಕೆ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಇದೆ, ಅದನ್ನು ನೀವು ನೋಡ್ತಾನೇ ಇಲ್ಲ. ಓಕೆ, ಮೇಲೆ ಸೂರ್ಯ ಇದ್ದಾನೆ, ಆದರೆ ನೀವು ತಲೆ ತಗ್ಗಿಸ್ಕೊಂಡು ಕೂತಿದ್ದೀರಾ. ಓಕೆ, ಸೊ ಇಲ್ಲಿ ಹಿಂದೆ ಸೂರ್ಯ ಇದ್ದಾನೆ, ಈ ಒಂದು ಕಾರ್ಡಲ್ಲೂ ಸಹ ನೀವು ನೋಡ್ತಾ ಇಲ್ಲ. ಓಕೆ, ಸೊ ಎಷ್ಟು ಚೆನ್ನಾಗಿ ಕಾರ್ಡ್ಸ್ ಮಾತಾಡುತ್ತೆ ಅಂದರೆ ಒಂಥರ ಸ್ಟೋರಿ ಹೇಳ್ದಂಗೆ ಇರುತ್ತೆ. ಓಕೆ, ಸೊ ನೀವು ಈಗ ಏನು ಮಾಡಬೇಕು ಅಂದರೆ ನಿಮ್ಮ ಲೈಫನ್ನು ನೀವು ಪಾಸಿಟಿವ್ ರೀತಿಯಲ್ಲಿ ಶುರು ಮಾಡಬೇಕು. ಸೊ ಈ ಹಿಂದೆ ಏನಾಗಿದೆ ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಅದರಿಂದ ನೀವು ಮುಂದೆ ನಡಿಬೇಕಾಗಿದೆ. ಓಕೆ, ಸೊ ಯಾವುದೇ ರೀತಿಯ ಒಂದು ಬೇಜಾರಿಲ್ದಂಗೆ, ಯಾವುದೇ ರೀತಿಯ ಒಂದು ಟೆನ್ಷನ್ ಇಲ್ದಂಗೆ, ಏನೇ ಒಂದು ಸಿಚುವೇಶನ್ ಆಗಿರಲಿ ಅದನ್ನು ನೀವು ಮೀರಿ ಇಲ್ಲಿ ನಿಲ್ಲಬೇಕಾಗಿದೆ. ಸೊ ನಿಮ್ಮನ್ನು ಥರ್ಡ್ ಪಾರ್ಟಿಯಲ್ಲಿ ಹಾಕಿರ್ಬೋದು, ಏನೇ ಮಾಡಿರ್ಬೋದು ನಿಮ್ಮ ಪರ್ಸನ್ನು. ಓಕೆ, ಸೊ ಅವರು ನಿಮಗೆ ತುಂಬ ಹೇಳಿರ್ಬೋದು, ನಾನು ಬಂದೇ ಬರ್ತೀನಿ, ನಮ್ಮ ಲೈಫ್ ಚೆನ್ನಾಗಾಗಿರುತ್ತೆ, ಹಾಗೆ ಹೀಗೆ ಅಂತ ಭರವಸೆನೂ ಕೊಟ್ಟಿರ್ಬೋದು ಅವರು ನಿಮಗೆ. ಆ ಭರವಸೆ ಎಲ್ಲೋ ಒಂದು ಕಡೆ ಇಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ. ಆ್ಯಂಡ್ ಫ್ಯೂಚರಲ್ಲಿ 4 ಆಫ್ ಸಾರ್ಡ್ಸ್ ಇರೋದ್ರಿಂದ ಅದು ಒಂದು ಸ್ವಲ್ಪ ಇಲ್ಲಿ ಕಷ್ಟ ಅನಿಸ್ತಾ ಇದೆ ನನಗೆ. ಯಾಕಂದರೆ 4 ಆಫ್ ಸಾರ್ಡ್ಸ್ ಒಂದು ರೀತಿಯಲ್ಲಿ ತುಂಬ ನೋವಿರೋದು, ತುಂಬ ಯಾರೋ ನಿಮ್ಮನ್ನು ಮೋಸ ಮಾಡಿರೋರು ನಿಮ್ಮಿಂದ ದೂರ ಆದಾಗ ನಿಮಗೆ ಯಾವ ರೀತಿಯ ಒಂದು ಫೀಲ್ ಆಗುತ್ತೆ, ಆ ರೀತಿಯ ಒಂದು ಫೀಲ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆದಷ್ಟು ನಿಮ್ಮ ಲೈಫಲ್ಲಿರೋ ಪಾಸಿಟಿವಿಟಿನ ಹುಡ್ಕೊಳ್ಳಿ. ಆ್ಯಂಡ್ ಈ ಪರ್ಸನ್ ನಿಮಗೆ ಸರಿ ಹೋಗಲ್ಲ ಅಂದರೆ ಇವರಿಂದ ನೀವು ದೂರ ಸರೀರಿ. ಆ್ಯಂಡ್ ಸಪೋಸ್ ನಿಮಗೆ ಈ ಪರ್ಸನ್ಗೆ ವೆಯ್ಟ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನೀವು ಪಾಸ್ಟಲ್ಲಿರೋದ್ರನ್ನ ಬಿಟ್ಟು ಹಿಂದೆ ಏನಾಯಿತೋ ಅದ್ರ ಬಗ್ಗೆ ಚಿಂತೆ ಮಾಡ್ದಲೇ ನೀವು ಅದರಿಂದ ಹೊರಗೆ ಬರಬೇಕಾಗತ್ತೆ. ಓಕೆ, ಸೊ ಈ ಸಿಚುವೇಶನ್ನು ಎಲ್ಲಿ ಹೋಗುತ್ತೆ ಅನ್ನೋದನ್ನು ನಾನಿಲ್ಲಿ ನೋಡಲೇಬೇಕಾಗಿದೆ. ಓಕೆ, ಓಕೆ, ಈ ಸಿಚುವೇಷನಲ್ಲಿ ನೀವು ಕಂಪ್ಲೀಟಾಗಿ ಕ್ಲಾರಿಟಿ ಕೇಳಬೇಕಾಗತ್ತೆ. ಸೊ ನನಗೆ ಗೊತ್ತಿಲ್ಲ, ನೋ ಕಾಂಟ್ಯಾಕ್ಟ್ ಇದೆಯಾ, ಏನಿದೆಯಾ ನನಗೆ ಗೊತ್ತಿಲ್ಲ. ಓಕೆ, ಸೊ ನಿಮ್ಮ ಸಿಚುವೇಷನ್ನ ನೀವು ಸರಿ ಮಾಡ್ಕೊಬೇಕು ಅಂದರೆ ನೀವು
ನಿಮಗೆ ಕ್ಲಾರಿಟಿ ಬೇಕು ಅಂದರೆ, ನ್ಯೂ ಬಿಗಿನಿಂಗ್ಸ್ ಬೇಕು ಅಂದರೆ ನೀವು ಕ್ಲಿಯರಾಗಿ ಯೋಚನೆ ಮಾಡಬೇಕು. ಆ್ಯಂಡ್ ಈ ಪರ್ಸನ್ ಹತ್ರ ನೀವು ಕ್ಲಿಯರ್ ಕಮ್ಯುನಿಕೇಷನ್ ಇಟ್ಕೋಬೇಕು. ಆ್ಯಂಡ್ ಅದು ಆದಾಗ ನಿಮ್ಮ ಲೈಫು ಒಂದು ನ್ಯೂ ಬಿಗಿನಿಂಗ್ಸ್ ಬರುತ್ತೆ. ಓಕೆ, ಖಂಡಿತ ದೆರ್ ಇಸ್ ಅ ಪ್ಯಾಷನೇಟ್ ಬಿಗಿನಿಂಗ್ಸ್. ಸೊ ಆದಷ್ಟು ನೀವು ನಿಮ್ಮ ಲೈಫಲ್ಲಿರೋ ನೆಗೆಟಿವಿಟಿನ ದೂರ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಲೈಫನ್ನು ನೀವು ಮುಂದೆ ಚೆನ್ನಾಗಿ ತೊಗೊಂಡು ಹೋಗಿ. ಓಕೆ, ಆದಷ್ಟು ಇದನ್ನು ಬೇಗ ಕ್ಲಿಯರ್ ಮಾಡ್ಕೊಳ್ಳಿ. ಇದನ್ನೇ ಕಾರ್ಡ್ಸ್ ಹೇಳ್ತಾ ಇರೋದು. ಸೊ ನೋಡೋಣ ಸಜೆಷನ್ ಕಾರ್ಡ್ಸ್ ಏನು ಹೇಳುತ್ತೆ ನಿಮಗೆ ಅನ್ನೋದನ್ನು, ಯಾವ ರೀತಿ ಒಂದು ಸಜೆಷನ್ಸ್ ಕೊಡುತ್ತೆ ಅನ್ನೋದನ್ನು. ಲೀಪಿಂಗ್ ಇನ್ ಲವ್. ವಾವ್. ಸೊ ಲೀಪಿಂಗ್ ಇನ್ ಲವ್ ಬಂದಿದೆ. ಸೊ ಲೀಪಿಂಗ್ ಇನ್ ಲವ್ ಏನು ಹೇಳುತ್ತೆ? ರೋಮಿಯೋ ಆ್ಯಂಡ್ ಜೂಲಿಯೆಟ್. ವಾವ್. ಓಕೆ, ಸೊ ನಿಮ್ಮ ಒಂದು ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಹೊಸಬ್ರು ಇಲ್ಲ ಹಳೆ ಪಾರ್ಟ್ನರ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಅವರು ನಿಮ್ಮ ಲೈಫಲ್ಲಿ ಒಂದು ಹೊಸ ಪಾರ್ಟ್ನರ್ ಥರ ಬರ್ತಾರೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಸೊ ನಾನು ನಿಮಗೆ ಕನ್ಫ್ಯೂಸ್ ಮಾಡಿದ್ದೀನಿ ಅನಿಸುತ್ತೆ. ಸೊ ನಿಮ್ಮ ಲೈಫಲ್ಲಿ ತುಂಬ ಜನಕ್ಕೆ ಹೊಸ ಪ್ರೀತಿ ಬರುತ್ತೆ. ಆ್ಯಂಡ್ ಇನ್ನು ಕೆಲವರಿಗೆ ಹಳೆ ಪ್ರೀತಿನೇ ಹೊಸ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ಬೋದು. ಯಾವಾಗ ನಿಮ್ಮ ಲೈಫನ್ನು ನೀವು ಕಂಟ್ರೋಲಲ್ಲಿ ತಗೊಂಡಾಗ, ಸತ್ಯನ ನೋಡಿದಾಗ ಆ್ಯಂಡ್ ನಿಮ್ಮ ಮೇಲೆ ನೀವು ಕೆಲಸ ಮಾಡಿದಾಗ, ಯಾವುದೇ ರೀತಿಯ ನಾನು ಯಾರದೇ ಹಂಗಲಿಲ್ಲ ಅನ್ನೋ ಒಂದು ಭಾವನೆ ಯಾವಾಗ ನೀವು ತರ್ತೀರೋ ಆವಾಗ ನಿಮ್ಮ ಲೈಫಲ್ಲಿ ಪ್ಯಾಷನೇಟ್ ನ್ಯೂ ಬಿಗಿನಿಂಗ್ಸ್ ಆಗುತ್ತೆ. ಆ್ಯಂಡ್ ಪೇಜ್ ಆಫ್ ವಾಂಡ್ಸ್ ಅಗೇನ್ ಒಳ್ಳೊಳ್ಳೆ ಮೆಸೇಜಸ್ ನಿಮ್ಮ ಲೈಫಲ್ಲಿ ಬರುತ್ತೆ. ಓಕೆ, ಸೊ ನಿಮ್ಮ ಲೈಫ್ ತುಂಬ ಚೆನ್ನಾಗಾಗೋದಿದೆ. ನೀವು ಯಾವ್ಯಾವ ಡ್ರೀಮ್ಸ್ನ ಕಂಡಿದ್ದೀರೋ, ಯಾವ್ಯಾವ ಕನಸುಗಳನ್ನು ಕಂಡಿದ್ದೀರೋ ಅದೆಲ್ಲನೂ ಫುಲ್ಫಿಲ್ ಆಗೋ ಒಂದು ಸಾಧ್ಯತೆ ಇದೆ. ಸೊ ಯಾವ ರೀತಿ ತುಂಬ ಜನ ಹೇಳ್ತಾರೆ, ಸೊ ರೋಸ್ ಕೊಟ್ಟಾಗ ರೋಸಲ್ಲಿ ಮುಳ್ಳು ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಬಟ್ ಈ ಟೈಮ್ ಹೇಗಿದೆ ಅಂದರೆ ನಿಮ್ಮ ಲೈಫಲ್ಲಿ ರೋಸ್ ಬರುತ್ತೆ, ಬಟ್ ಅದರಲ್ಲಿ ಮುಳ್ಳು ಇರಲ್ಲ, ಓನ್ಲಿ ರೋಸ್ ಇರುತ್ತೆ ಅಷ್ಟೇ. ಓಕೆ, ಸೊ ಆ ಒಂದು ಟೈಪಿನ ಒಂದು ಪ್ರೀತಿ ನಿಮ್ಮ ಲೈಫಿಗೆ ಬರ್ತಾ ಇದೆ. ಸೊ ನೋಡೋಣ ಅಸ್ಟ್ರಾಲಜಿಕಲ್ ಕಾರ್ಡ್ಸಲ್ಲಿ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ನಿಮಗೆ ಅನ್ನೋದನ್ನು. The 6th house, the work, health, ಡ್ಯೂಟಿ ಏರಿಯಾ ಆಫ್ ಯುವರ್ ಲೈಫ್. ಸೊ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಿಮ್ಮ ವರ್ಕ್ ಮೇಲೆ, ನಿಮ್ಮ ಹೆಲ್ತ್ ಮೇಲೆ, ಆ್ಯಂಡ್ ನಿಮ್ಮ ಯಾವ್ಯಾವ ಡ್ಯೂಟಿ ನೀವು ಮಾಡಬೇಕು. ನಿಮ್ಮ ತಂದೆ ಪ್ರತಿ ಆಗಲಿ, ನಿಮ್ಮ ತಾಯಿ ಪ್ರತಿ ಆಗಲಿ, ಅಣ್ಣ ತಮ್ಮಂದಿರ ಪ್ರತಿ ಆಗಲಿ, ನಿಮ್ಮ ಪ್ರತಿ ಆಗಲಿ, ಮೇನ್ಲಿ ನೀವೇ ಸೆಂಟರ್. ಓಕೆ, ಸೊ ನೀವು ಹೀಲ್ ಮಾಡ್ಕೊಬೇಕು, ನೀವು ರೆಸ್ಟ್ ತೊಗೊಬೇಕು, ನೀವು ನೆಗೆಟಿವಿಟಿಯಿಂದ ಮುಂದೆ ಹೋಗಬೇಕು. ಸೊ ನಿಮ್ಮ ಪವರಿಗೆ ನೀವು ಬರಬೇಕಾಗಿದೆ. ಸೊ ಆ ಒಂದು ಏರಿಯಾನ ನೀವು ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಮಾಡಬೇಡಿ. ಸೊ ಯಾವಾಗ ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರೋ ಆಗ ತಂತಾನಾಗೆ ಎಲ್ಲನೂ ಒಂದು ಅಲೈನಿಗೆ ಬರುತ್ತೆ. ಓಕೆ, ಸೊ ನೋಡೋಣ ಏಂಜಲ್ ಮೆಸೇಜಸ್ ಏನಿದೆ ಅನ್ನೋದನ್ನು. ಫೈಲ್ ನಂಬರ್ 3, ಏಂಜಲ್ ಮೆಸೇಜಸ್. ಲೆಟ್ ಲೈಫ್ ಫ್ಲೋ ಥ್ರೂ ಯು. ಸೊ ನಾನು ಹೇಳ್ದಂಗೆ ಲೈಫನ್ನು ನೀವು ಅದು ಯಾವ ರೀತಿ ಹೋಗ್ತಾ ಇದೆ ಆ ರೀತಿ ಹೋಗಲಿಕ್ಕೆ ಬಿಡಿ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿದೆ. ನಿಮ್ಮ ಇಂಟ್ಯೂಷನ್ ನಿಮ್ಗೆ ಏನು ಹೇಳುತ್ತೋ ಅದ್ರ ಬಗ್ಗೆ ಕೇಳಿ. ಆ್ಯಂಡ್ ನಿಮ್ಮ ಗೈಡೆನ್ಸ್, ಒಳಗಿನ ಮನಸ್ಸು ನಿಮ್ಗೆ ಏನು ಹೇಳುತ್ತೋ ಅದನ್ನು ನೀವು ಮಾಡಿ. ಯಾಕಂದರೆ ದೇವತೆಗಳು, ಏಂಜಲ್ಸು, ಯೂನಿವರ್ಸು ಎಲ್ಲರೂ ನಿಮ್ಮ ಒಂದು ನಿಮಗೂ ಗೈಡ್ ಮಾಡೋಕ್ಕೆ ಕಾಯ್ತಾ ಇದ್ದಾರೆ. ಓಕೆ, ಆ ಒಂದು ಗೈಡೆನ್ಸ್ನ ನೀವು ತಗೊಳ್ಳಿ ಅನ್ನೋದು ಈ ಕಾರ್ಡಿನ ಒಂದು ಸೂಚನೆ. ಸೊ ನೋಡೋಣ ನಿಮ್ಮ ಕೆರಿಯರ್ ಲೈಫ್ ಆಗಲಿ, ಇಲ್ಲ ಜಾಬ್ ಆಗಲಿ, ಬಿಸ್ನೆಸ್ ಆಗಲಿ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಇಲ್ಲಿ. ಓಕೆ, ಜಸ್ಟಿಸ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್. ಓಕೆ, ಸೊ ತುಂಬ ಮೆಸೇಜಸ್ ಬರ್ತಾ ಇದೆ. ಸೊ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ತುಂಬ ಜನ ಇಲ್ಲಿ ಲೀಗಲ್ ಮ್ಯಾಟರ್ಸಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ, ತುಂಬ ಜನ ಇಲ್ಲಿ ಡೈವೋರ್ಸಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ. ಇದು ಕೆರಿಯರ್ ಆದರೂ ಸಹ ಅದು ಆ ರೀತಿ ಬರ್ತದೆ. ಇನ್ನು ಕೆಲವರಿಗೆ ಇಲ್ಲಿ ಜಾಬ್ ಕಡೆಯಿಂದ ಕೆಲವೊಂದು ಲೀಗಲ್ ಡಿಫಿಕಲ್ಟೀಸ್ ಇದೆ. ಸೊ ಆ ರೀತಿನೂ ಕಾಣಿಸ್ತಾ ಇದೆ. ಬಟ್ ನೆವರ್ ಗಿವ್ ಅಪ್. ಓಕೆ, ಯಾವುದೇ ರೀತಿಯಲ್ಲೂ ಗಿವ್ ಅಪ್ ಬೇಡಿ. ಯಾಕಂದರೆ ಜಯ ನಿಮ್ಮದಿದೆ. ಓಕೆ, ಆಲ್ವೇಸ್ ದೇರ್ ಇಸ್ ಅ ವಿಕ್ಟ್ರಿ. ನಿಮ್ಮ ವಿಕ್ಟ್ರಿ ಇಲ್ಲಿದೆ. ಓಕೆ, ಸೊ
ಈ ಒಂದು ಟೈಮಲ್ಲಿ ನೀವು ಏನೇ ಒಂದು ನಿರ್ಧಾರ ಮಾಡಬೇಕು ಅಂದರೂ ಸಹ ನಿಮಗಿಲ್ಲಿ ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂದರೆ, ಒಂದು ನೀವು ಫ್ಯಾಮಿಲಿನ ಚೂಸ್ ಮಾಡಬೇಕಾಗಿದೆ, ಇಲ್ಲ ನಿಮ್ಮ ಕೆರಿಯರ್ ಲೈಫ್ನ ಚೂಸ್ ಮಾಡಬೇಕಾಗಿದೆ. ಬಟ್ ಡೋಂಟ್ ವರಿ, ನೀವು ಯಾರು ನಿಮ್ಮನ್ನು ಯಾವ ರೀತಿ ಟ್ರ್ಯಾಪ್ ಮಾಡಿದ್ರೂ ಸಹ, ಏನೇ ನಿಮ್ಮ ಲೈಫಲ್ಲಿ ಡಿಫಿಕಲ್ಟೀಸ್ ಬಂದರೂ ಸಹ ನೀವು ನ್ಯಾಯಬದ್ಧವಾಗಿರೋದ್ರಿಂದ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಈ ಒಂದು ಸಿಚುವೇಶನ್ನ ಫೇರಾಗಿ ನೋಡಿ ಆ್ಯಂಡ್ ಖಂಡಿತ ನೆವರ್ ಗಿವ್ ಅಪ್. ಯಾಕಂದರೆ ನೀವು ರೈಟ್ ಪಾತಲ್ಲಿದ್ದೀರಾ ಆ್ಯಂಡ್ ಲೀಗಲ್ ಮ್ಯಾಟರ್ಸ್ ಎಲ್ಲ ಇಶ್ಯೂಸ್ ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ನಿಮಗೆ ನಿಮ್ಮ ಫ್ರೆಂಡ್ಸಿಂದ ಆಗಲಿ ಇಲ್ಲ ಲೀಗಲ್ ಇದರಲ್ಲಿ ಆಗಲಿ ನಿಮಗೆ ಎಲ್ಲ ರೀತಿಯಲ್ಲೂ ಕೆಲವರಿಗೆ ಇಲ್ಲಿ ಲೀಗಲ್ ಇಶ್ಯೂಸಿಂದ ನಿಮ್ಮ ಕೆಲಸಗಳು ನಿಂತಿರ್ಬೋದು, ನಿಮ್ಮ ಬಿಸ್ನೆಸ್ಗಳು ನಿಂತಿರ್ಬೋದು. ಅದೆಲ್ಲನೂ ಒಂದು ರೀತಿಯಲ್ಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಿಮ್ಮ ಫ್ರೆಂಡ್ ಯಾರ್ದಾರ ನೀವು ನಿಮ್ಮ ತಲೆಯಲ್ಲಿ ಅವ್ರ ಹತ್ರ ನಾನು ಹೋದರೆ ಈ ಒಂದು ಇಶ್ಯೂ ಸರಿ ಹೋಗ್ಬೋದು ಅಂದರೆ ಖಂಡಿತ ನೀವು ಸರಿ ಮಾಡ್ಕೊಬೋದು. ಓಕೆ, ಆದಷ್ಟು ನೀವು ಕೆಲವರು ಇಲ್ಲಿ ಲಾ ಓದಬೇಕು ಅಂತಿರ್ಬೋದು ಆ್ಯಂಡ್ ಅದ್ರ ಬಗ್ಗೆ ನಿಮಗೆ ಡೌಟ್ಸ್ ಇರ್ಬೋದು. ಸೊ ಡೌಟ್ಸ್ ಬೇಡ. ಸೊ ನೀವು ಯಾವುದೇ ಕೆರಿಯರ್ ಪಾತಲ್ಲಿರಲಿ, ಯಾವುದೇ ಲೀಗಲ್ ಇಶ್ಯೂಸ್ ಇರಲಿ, ಯಾವುದೇ ರೀತಿಯ ಒಂದು ಕಷ್ಟದಲ್ಲಿದ್ದರೂ ಸಹ ಅದರಿಂದ ನೀವು ಹೊರಗೆ ಬರ್ತೀರಾ. ಓಕೆ, ಬಟ್ ನಿಮ್ಮ ಒಂದು ವಿಶ್ವಾಸನ ನೀವು ಇಲ್ಲಿ ಕಳ್ಕೊಬೇಡಿ ಅಷ್ಟೇ. ಓಕೆ, ಓಕೆ, ಸ್ಲೋ ಆಗಿ ನಿಮ್ಮ ಲೈಫಲ್ಲಿ ಎಲ್ಲ ರೀತಿಯ ಒಂದು ವಿಶೇಷತೆಗಳು ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ. ಓಕೆ, ನಿಮ್ಮ ಲೈಫಲ್ಲಿ ಪ್ರಾಪರ್ಟಿನೂ ಬರ್ತಾ ಇದೆ. ಸೊ ಪ್ರಾಪರ್ಟಿ ನಿಮ್ಮ ಲೈಫಲ್ಲಿ ಬರುತ್ತೆ. ಸೊ ತುಂಬ ದಿನದಿಂದ ಸ್ಟಕ್ ಆಗಿರೋ ದುಡ್ಡಾಗಲಿ ಪ್ರಾಪರ್ಟಿ ಆಗಲಿ ಅದು ನೀವು ಒಂದು ವರ್ಷದಿಂದ ಕಾಯ್ತಾ ಇರ್ಬೋದು ಆ ದುಡ್ಡಿಗೋಸ್ಕರ. ಆ ದುಡ್ಡು ಖಂಡಿತ ನಿಮಗೆ ಬರುತ್ತೆ. ಓಕೆ, ಆ್ಯಂಡ್ ನೀವು ಯಾರಿಗಾರ ಸಹಾಯ ಮಾಡಬೇಕು ಅಂತಿದ್ರೂ ನೀವು ಮಾಡ್ಬೋದು. ಸೊ ನಿಮ್ಮ ತಾಯಿ ಕಡೆಯಿಂದನೂ ನಿಮಗೆ ನಿಮ್ಮ ದುಡ್ಡು ವಾಪಸ್ ಬರುತ್ತೆ, ನಿಮ್ಮ ಪ್ರಾಪರ್ಟಿ ವಾಪಸ್ ಬರುತ್ತೆ. ನಿಮ್ಮ ತಾಯಿ ನಿಮಗೆ ಗಿಫ್ಟ್ ಕೊಡ್ಬೋದು ಆ್ಯಂಡ್ ಸೊ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ಬೋದು. ಆ ರೀತಿಯ ಒಂದು ಇಲ್ಲಿ ಗೊತ್ತಾಗ್ತಾ ಇದೆ ನನಗೆ. ನಿಮ್ಮ ಕೆರಿಯರ್ ಲೈಫಲ್ಲಿ ನೀವು ಸ್ಟಾರ್ ಆಗೋರಿದ್ದೀರಾ. ಓಕೆ, ರೈಟ್ ನಾವು ನೀವು ನಿಮ್ಮ ಲೈಫನ್ನ, ನಿಮ್ಮ ಕೆರಿಯರ್ನ ಯಾವ ರೀತಿ ಫೋಕಸ್ ಮಾಡ್ತೀರೋ, ನಿಮ್ಮ ಕೆರಿಯರ್ ಆಗಲಿ ಜಾಬ್ ಆಗಲಿ ತುಂಬ ಸ್ಲೋ ಆಗೇ ಮುಂದೆ ಹೋದರೂ ಸಹ ನೀವು ನಿಮ್ಮ ಗೋಲ್ಸ್ನ ರೀಚ್ ಆಗ್ತೀರಾ ಆ್ಯಂಡ್ ಮುಂದೆ ತುಂಬ ಫೈನಾನ್ಷಿಯಲ್ ಗೇನ್ಸ್ ಇರುತ್ತೆ ಆ್ಯಂಡ್ ಸೆಟಲ್ ಆಗ್ತೀರಾ ನೀವು ಕಂಪ್ಲೀಟಾಗಿ. ಓಕೆ, ಲೆಟ್ ಮೀ ಸಿ ಸಮ್ ಸಜೆಷನ್ ಕಾರ್ಡ್ಸ್. ಓಕೆ, ನಿಮ್ಮ ಕೆರಿಯರ್ ಬಗ್ಗೆ ಸಜೆಷನ್ ಕಾರ್ಡ್ಸ್ನ ನೋಡೋಣ, ಯಾವ ರೀತಿಯ ಸಜೆಷನ್ಸ್ ಬರ್ತಾ ಇದೆ ಅನ್ನೋದನ್ನು ನಿಮ್ಮ ಕೆರಿಯರ್ ಬಗ್ಗೆ. ಸೊ 11 ಬಂದಿದೆ. ಸೊ 11 ಇಂಪಾರ್ಟೆಂಟ್ ಇರ್ಬೋದು ನಿಮ್ಮ ಲೈಫಲ್ಲಿ. ಓಕೆ, ಯಾವುದೇ ರೀತಿಯ ಬರ್ಡೇಟ್ ಇರ್ಬೋದು, ಯಾವುದೇ ರೀತಿಯ ಒಂದು ಇಂಪಾರ್ಟೆನ್ಸ್ ಇರ್ಬೋದು. 7 ಇಂಪಾರ್ಟೆನ್ಸ್ ಇರ್ಬೋದು, 6 ಇಂಪಾರ್ಟೆನ್ಸ್, 10, 9 ಇಂಪಾರ್ಟೆನ್ಸ್ ಇರ್ಬೋದು. ಓಕೆ, ಸೊ 4, 3. ಓಕೆ, ಸೊ ಪ್ಲೀಸ್ ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯ ಭಯ ಬೇಡ. ಓಕೆ, ಅಗೇನ್ ಈ ಸಜೆಷನ್ ಕಾರ್ಡು ಹೇಳ್ತಾ ಇರೋದನ್ನು ಇಷ್ಟೊತ್ತು ನಾನು ಏನು ಹೇಳಿದೆ ಅದನ್ನೇ ಹೇಳ್ತಾ ಇದೆ. ಯಾವುದೇ ರೀತಿಯ ಭಯ ಬೇಡ, ಯಾವುದೇ ರೀತಿಯ ಕೆಟ್ಟ ಅಭಿಪ್ರಾಯಗಳನ್ನು ಇಟ್ಕೋಬೇಡಿ ನಿಮ್ಮ ಕೆರಿಯರ್ ಬಗ್ಗೆ, ಲೈಫ್ ಬಗ್ಗೆ, ಇಲ್ಲ ಯಾವುದೇ ರೀತಿ ಇಶ್ಯೂಸ್ ಬಗ್ಗೆ. ಓಕೆ, ಸೊ ನಿಮ್ಮ ಲೈಫ್ ಪ್ರೊಟೆಕ್ಟೆಡ್ ಆಗಿದೆ. ದೇವರು ನಿಮ್ಮನ್ನು ಸದಾ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ನಿಮ್ಮ ಫಿಯರ್ನ ನೀವು ಯಾವಾಗ ಬಿಡ್ತೀರೋ ದೆನ್ ನಿಮ್ಮನ್ನು ಹಿಡಿಯೋರೇ ಇಲ್ಲ. ಓಕೆ, ಸೊ ಆದಷ್ಟು ನಿಮ್ಮ ಭಯನ ಪಕ್ಕಕ್ಕಿಟ್ಟು ನಿಮ್ಮ ಲೈಫನ್ನು ನೀವು ಲೀಡ್ ಮಾಡಿ. ಓಕೆ, ಸೊ ಅಸ್ಟ್ರಾಲಜಿಕಲ್ ಕಾರ್ಡ್ಸ್ ನೋಡೋಣ ಏನು ಹೇಳ್ತಾ ಇದೆ ಅನ್ನೋದನ್ನು. ಯುರೇನಸ್, your potential for sudden change, enlightenment and awakening. ಸೊ ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ ಅಂದರೆ ನಿಮ್ಮಲ್ಲಿ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯನ ನೀವು ಕಂಡ್ಕೊಬೇಕಾಗಿದೆ ಆ್ಯಂಡ್ ನಿಮ್ಮ ಒಂದು ಪವರಲ್ಲಿ ನೀವು ನಿಲ್ಲಬೇಕಾಗಿದೆ. ಆ ಪವರು ನಿಮ್ಮ ಲೈಫಲ್ಲಿ ಸಾಕಷ್ಟು ಒಳ್ಳೆ ಬದಲಾವಣೆಗಳನ್ನು ತರುತ್ತೆ. ಸೊ ನೀವು ಅದನ್ನು ಮಾಡ್ಕೊಂಡಿಲ್ಲ ಅಂದ್ರೂ ಆ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಖಂಡಿತ ಬರುತ್ತೆ. ಯಾವಾಗ ನೀವು ನ್ಯಾಯನ ಬಿಟ್ಕೊಡ್ದಂಗೆ, ನಿಮ್ಮ ಹಠನ ಬಿಟ್ಕೊಡ್ದಂಗೆ, ಯಾವಾಗ ನಿಮ್ಮ ಕೆರಿಯರ್ ಮೇಲೆ, ನಿಮ್ಮ ಜಾಬ್ ಮೇಲೆ ನೀವು ವರ್ಕ್ ಮಾಡ್ತೀರೋ ಅದು ಖಂಡಿತ ನಿಮ್ಮ ಲೈಫಿಗೆ ಬಂದೇ ಬರುತ್ತೆ. ಸೊ ನಿಮ್ಮ ಹೋಪ್ಸನ್ನು ಕಳ್ಕೊಬೇಡಿ. ಓಕೆ,
So angel message 555. So transformation, sudden changes. So same thing. Okay. ಸೊ ಟ್ರಾನ್ಸ್ಫಾರ್ಮೇಷನ್ ಆಗಲಿದೆ ನಿಮ್ಮ ಲೈಫಲ್ಲಿ. ಸೊ ಜಸ್ಟ್ ಸಿಟ್ ಆ್ಯಂಡ್ ಟ್ರಸ್ಟ್ ಮಾಡಿ. ಸೊ ಎಲ್ಲನೂ ಸರಿ ಹೋಗುತ್ತೆ ಆ್ಯಂಡ್ ತುಂಬ ಬೇಗ ನಿಮ್ಮ ಲೈಫ್, ಕೆರಿಯರ್ ಆಗಲಿ ಜಾಬ್ ಆಗಲಿ ಎಲ್ಲನೂ ಚೇಂಜಸ್ಗಳಾಗುತ್ತೆ ಪಾಸಿಟಿವ್ ರೀತಿಯಲ್ಲಿ. ಓಕೆ, ನಿಮ್ಮನ್ನು ನೀವು ಎಕ್ಸೈಟೆಡ್ ಆಗಿ ಇಟ್ಕೊಳ್ಳಿ. ಸೊ ತುಂಬಾ ನೀವು ಸೋತು ಹೋಗಿದ್ದೀರ ಅನ್ನೋ ಥರ ಇರಬೇಡಿ. ಆ್ಯಂಡ್ ಸಮಟೈಮ್ಸ್ ಸಮಥಿಂಗ್ ಬ್ಯೂಟಿಫುಲ್ ಇಸ್ ಕಮಿಂಗ್. ಸೊ ಏನೋ ಒಂದು ಸುಂದರವಾದ ಒಂದು ಆಫರ್ ಆಗಲಿ, ಸುಂದರವಾದ ಒಂದು ಜೀವನ, ಪ್ರಾಪರ್ಟಿ, ಏನೋ ಒಂದು ಗೆಲುವು ನಿಮ್ಮ ಕಡೆ ಬರ್ತಾ ಇದೆ ನಿಮ್ಮ ಕೆರಿಯರ್ ಲೈಫಲ್ಲಿ, ಜಾಬಲ್ಲಿ. ಸೊ ಅದನ್ನು ಸ್ವೀಕರಿಸಿ, ಈವನ್ ನಿಮ್ಮ ಪರ್ಸ್ನಲ್ ಲೈಫಲ್ಲೂ ಸಹ. ಓಕೆ, ಸೊ ಪೈಲ್ ನಂಬರ್ 3, ನನಗೆ ಈ ಪೈಲ್ ನೋಡಿ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಇಲ್ಲಿ ತುಂಬ ಬೇಜಾರಾಗಿತ್ತು ನನಗೆ ಈ ಒಂದು ಸಿಚುವೇಶನ್ನ ನೋಡಿ. ಬಟ್ ನೀವು ಅದನ್ನು ಮೀರಿ ನಿಲ್ತೀರಾ ಅನ್ನೋ ಒಂದು ಭರವಸೆ ನನಗಿದೆ. ಆ್ಯಂಡ್ ಪ್ಲೀಸ್ ನಿಮ್ಮ ಲೈಫಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ಆ ಬದಲಾವಣೆಗೆ ನಿಮಗೆ ಒಳ್ಳೇದು ಮಾಡುತ್ತೆ. ಓಕೆ, ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ನಮಸ್ತೆ.